ಶಬರಿಮಲೆಗೆ ಹೆಣ್ಣು ಮಕ್ಕಳು ಬರಬಾರದಂತ ಯಾವ ಇದರಲ್ಲಿ ಇಲ್ಲ. ಹೆಣ್ಣು ಮಕ್ಕಳು ಬರ್ಬೋದು. ನಮ್ಮ ಚಾನಲ್ನ ಎಲ್ಲ ವಿಡಿಯೋಗಳನ್ನು ನೋಡಲಿಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಸ್ವಾಮಿ ಶರಣ. ನಮಸ್ತೆ. ನಮಸ್ಕಾರ. ಜಯಶೀಲ ಸ್ವಾಮಿ ಅವರಿಗೆ ನಮಗೆಲ್ಲ ಗೊತ್ತಿರ್ಬೋದು ಅಂತ ಹೇಳಿದ್ರೆ ಮಾಲಾಧಾರಿಗಳು ಅಂತ ಹೇಳಿದರೆ ಏನೋ ಒಂಥರ ರೆಸ್ಪೆಕ್ಟ್ ಇರುತ್ತೆ. ಸೊ ಮುಂಬೈನಲ್ಲಿ ಇದ್ದು ಇವಾಗ ನೀವು ಏನು ಮಾಲಾಧಾರಿಗಳಾಗಿದ್ರಿ ಅದ್ರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಕೊಡ್ಬೋದಾ? ಸ್ವಾಮಿ ಶರಣಮಯ್ಯಪ್ಪ, ನೋಡಿ, ದೇವರ ಬಗ್ಗೆ ಈಗಲೂ ಸಹ ನಮ್ಮ ಸಮಾಜದಲ್ಲಿ ತುಂಬ ಕಾಳಜಿ ಇದೆ. ಜನರು ಎಲ್ಲ ದೇವರ ಬಗ್ಗೆ, ಮಕ್ಕಳು ಸಹ ನಾವು ಹೇಳ್ತೇವೆ ಮಕ್ಕಳು ಸ್ವಲ್ಪ ಈಗಿನ ಮಕ್ಕಳು ಮಾಡೋದಿಲ್ಲ ಅಂತ, ಹಾಗೆಲ್ಲ. ಬಟ್ ನಾನು ನೋಡಿದ ಪ್ರಕಾರ ಮಕ್ಕಳಿಗೆ ಸಹ ನಾವು ನಮ್ಮ ಈ ಶಿಬಿರದಲ್ಲಿ ಸಹ ಎಲ್ಲ ಇದನ್ನು ಕಲಿಸ್ತಿದ್ದದ್ದು ಅದನ್ನೇ, ಒಂದು ದೈವಿಕ ಭಾವನೆ ಮಕ್ಕಳಿಗೆ ಬರಬೇಕಂತ. ಆದ್ದರಿಂದ ನಾನು ಶಬರಿಮಲೆ ಬಗ್ಗೆ ಹೇಳುವುದಾದರೆ, ಶಬರಿಮಲೆ ಅದೊಂದು ವಿಚಿತ್ರ. ಯಾಕೆಂದರೆ ನಮ್ಮ ಹಿಂದಿನ ಕಾಲದಲ್ಲಿ ಶಬರಿಮಲೆಗೆ ಹೋಗುವುದೆಂದರೆ ತುಂಬ ಕಷ್ಟ. ಕಾರ್ತಿಕ ಸಂಕ್ರಮಣದಲ್ಲಿ ಮಾಲೆ ಹಾಕಿ ವೃಶ್ಚಿಕ ಸಂಕ್ರಮಣ ಪೂರ್ಣ ಮಾಡಿ ನಂತರ ಮಕರ ಸಂಕ್ರಾಂತಿಗೆ ಅಲ್ಲಿ ಹೋಗುವುದು. 48 ದಿವಸದೊಂದು ವ್ರತಾಚರಣೆ. ಈ 48 ದಿವಸದಲ್ಲಿ ಮುಂದಿನ ಕಾಲದಲ್ಲಿ ಏನು ಮಾಡ್ತಿದ್ದಂದರೆ, ದೂರದವರು ಮಾಲೆ ಹಾಕಿ ಬೈ ವಾಕಿಂಗ್ ಅಂದರೆ ನಡ್ಕೊಂಡೇ ಹೋಗ್ತಿದ್ರು. ತದನಂತರ ಹತ್ತಿರದವರು, ಈಗ ಮಂಗಳೂರು ಕಡೆ ಅಲ್ಲಿ ಇಲ್ಲದಿದ್ದರೆ ಕೇರಳ ಹತ್ತಿರದಲ್ಲಿ ತಮಿಳುನಾಡವರೆಲ್ಲ ಅವರು ಸಹ ಮಾಲೆ ಹಾಕೋದು ನಮ್ಮ ಕಾರ್ತಿಕ ಸಂಕ್ರಮಣದ ದೇವಸ್ಥಾನದ ಬಾಗಿಲು ತೆರೆಗೋದು ಅದೇ ಸಮಯದಲ್ಲಿ. ಬಟ್ ಅವರಿಗೆ ಏನಾಗ್ತದೆ, ಬೇಗ ಹೋಗಿ ಬರಲಿಕ್ಕೆ ಆಗುತ್ತೆ. ಅವರಿಗೆ ಜ್ಯೋತಿ ತನಕ ನಿಲ್ಲಬೇಕಾದ್ರೆ ಅವರೇನು ಮಾಡಿದ್ದಾರೆ, ಒಂದು ಶಿಬಿರವನ್ನು ಕಟ್ತಾರೆ ಊರಿನಲ್ಲಿ. ಒಂದು ಊರಿನ ಹೊರಗಡೆ ರಸ್ತೆ ಬದಿಯಲ್ಲಿ ಒಂದು ಶಿಬಿರ ಅಂದರೆ ಒಂದು ಗುಡಿಸಲು ಹಾಗೆ ಕಟ್ಟಿ, ಆ ಗುಡಿಸಲಿನಲ್ಲಿ ಅಯ್ಯಪ್ಪ ಸ್ವಾಮಿಯ ಪ್ರತಿಬಿಂಬವನ್ನು ಇಟ್ಟು ಬೆಳಿಗ್ಗೆ ಸಂಜೆ ಎಲ್ಲ ಪೂಜೆ ಮಾಡ್ತಾರೆ. ಯಾಕೆಂದರೆ ಬೇರೆ ವ್ರತಾಚರಣೆ ದೇವರದ್ದು ಮತ್ತು ಅಯ್ಯಪ್ಪ ಸ್ವಾಮಿಯದ್ದು ಅದೊಂದು ಸ್ವಲ್ಪ ಬೇರೆಯಾಗಿದೆ ನಿಯಮ. ಯಾಕೆಂದರೆ ಬೆಳಿಗ್ಗೆ ಸೂರ್ಯ ಉದಯದ ಮೊದಲು ನಾವು ಎದ್ದು ತಣ್ಣೀರು ಸ್ನಾನ ಮಾಡಿ ತದನಂತರ ಪೂಜೆ ಮಾಡಿದ ನಂತರ ನಾವು ಒಪ್ಪೊತ್ತು ಅಂದರೆ ಒಂದು ಹೊತ್ತು ಊಟ ಮಾಡಿ ದೇವರನ್ನು ಸಂಜೆ ಬೆಳಿಗ್ಗೆ ಎಲ್ಲ ಸ್ಮರಿಸೋದೊಂದು ನಿಯಮ. ಅದರೊಂದು ಇದು ಒಂದು ಅಯ್ಯಪ್ಪ ಸ್ವಾಮಿಯದೊಂದು ಕತೆ ಅಂದರೆ ಇದು ಸ್ಕಂದ ಪುರಾಣದಲ್ಲಿದೆ. ಅದರಲ್ಲಿ ಮತ್ತು ಯಾವುದು ಇದು ಪ್ರಚಲಿತ ನಾರ್ತ್ ಸೈಡ್ನಲ್ಲಿ ಪ್ರಚಲಿತ ಇಲ್ಲ. ಯಾಕೆಂದರೆ ಅವರು ಓದಿದ್ದು ಇತರ ಪುರಾಣಗಳನ್ನು. ಸ್ಕಂದ ಪುರಾಣದಲ್ಲಿ ಒಂದು ಭಾಗ ಉಂಟು, ಅದರಲ್ಲಿ ಈ ಕತೆ ಬಂದದ್ದು. ಆ ಕಥೆಯ ಪ್ರಕಾರ ನಾವು ತಣ್ಣೀರು ಸ್ನಾನ ಮಾಡಬೇಕು ಮತ್ತು ಈ ಗಡ್ಡ ಬೋಳಿಸದೇ ಇರುವುದೊಂದು ಕಾರಣ ಉಂಟು. ಯಾಕೆಂದರೆ ನಾವು ಹೋಗುವ ಆ ಜಾಗ ಆ ಕಾಲದಿಂದಲೂ ಅದೊಂದು ಗೊಂಡಾರಣ್ಯ, ತುಂಬ ಅರಣ್ಯ, ಅದು ಕಾಡು ಪ್ರಾಣಿಗಳಿದ್ದ ಪ್ರದೇಶ. ಅಲ್ಲಿ ಹೋಗುವಾಗ ನಾವು ಸಹ ನಾವು ಕಾಡು ಮನುಷ್ಯರಂತೆ ಇರಬೇಕು. ಯಾಕೆಂದರೆ ಅವರನ್ನು ನೋಡಿ ಅದಕ್ಕೆ ಸಹ ಅಭ್ಯಾಸ ಆಗಿದೆ. ಅದೇ ವಿಷಯ ಇದರಲ್ಲಿ ನಾವು ಹೋಗುವಾಗ ಒಂದು ನಾವು ಟ್ರೈನ್ನಲ್ಲಿ ಹೋಗೋದಾದರೆ ನಡ್ಕೊಂಡು ಹೋಗೋದಾದರೂ ಸಹ ನಾವು ಮೊದಲು ಹೋಗ್ತೇವೆ, ಅಲ್ಲಿ ಎರಿಮೇಲಿ ಒಂದು ಜಾಗ ಬರ್ತದೆ. ಆ ಎರಿಮೇಲಿ ಜಾಗದಲ್ಲಿ ನಾವು ಹೋಗೋದು. ಆದರೆ ಈ ಇಷ್ಟು ಕಷ್ಟಪಟ್ಟು ನಾವು ಯಾಕೆ ಹೋಗಬೇಕು, ಇದೊಂದು ಪ್ರಶ್ನೆ. ಅಂತಂದು ಒಮ್ಮೆ ಶಬರಿಮಲೆಗೆ ಹೋದವರು ಪುನಃ ಅವರೇ ಬರ್ತಾರೆ, ಓಡೋಡಿ ಬರ್ತಾರೆ. ಅವರು ದೇವರು ಅವರನ್ನು ಕರೆಸಿಕೊಳ್ಳೋದು ಅಂತ ಗೊತ್ತಿಲ್ಲ. ಆದರೆ ಅದಕ್ಕೆ ಕಾರಣ ಸಹ ಇರ್ಬೋದು. ಯಾಕೆ ನನ್ನ ಅನುಭವ ಹೇಳ್ತೇನೆ. ನಾನು 1992ರಲ್ಲಿ ಹೀಗೆ ಕೂತ್ಕೊಂಡಿದ್ದೆ. ನಾನು ಕೆಲಸ ಮಾಡ್ತಿದ್ದೆ ಒಂದು ಇದರಲ್ಲಿ. ನನ್ನೊಂದು ಫ್ರೆಂಡ್ ಬಂದರು, ಹೇಳಿದರು, ನಾನು ಶಬರಿಮಲೆಗೆ ಹೋಗಲಿಕ್ಕೆ ನನಗೆ ಸ್ವಲ್ಪ ಜಾಗದ ಅವಕಾಶ ಇದೆ, ನಿನ್ನ ಫ್ಯಾಕ್ಟ್ರಿಯಲ್ಲಿ ಸ್ವಲ್ಪ ಜಾಗ ಕೊಡ್ತೀಯಾ ಅಂತ. ನಾನು ಆಯ್ತಂತ ಹೇಳಿದ್ದೆ. ಕರ್ಕೊಂಡು ಹೋದೆ. ಜಾಗ ನೋಡಿ, ಸಣ್ಣ ಜಾಗ ಹಿಂದ್ಗಡೆ ನಮ್ಮ ಇದರಲ್ಲಿ. ಆಯ್ತಂತ ಹೇಳಿದರು. ಅವರಿಗೆ ಜಾಗ ಕೊಟ್ಟ ನಂತರ ನಾನು ಕೇಳಿದ್ರು, ನೀನು ಬರ್ತೀಯಾ ಶಬರಿಮಲೆಗೆ? ನಾನು ಹೇಳಿದೆ, ನನಗೆ ಅಯ್ಯಪ್ಪ ಸ್ವಾಮಿ ಹೆಚ್ಚೇನು ಗೊತ್ತಿರಲಿಲ್ಲ. ಆದರೂ ಸಹ ಅಯ್ಯಪ್ಪ ಸ್ವಾಮಿ ಬಗ್ಗೆ ಈ ನಮ್ಮ ಮೀರಾ ಭಾಯಿಂದರ್ ಪರಿಸರದಲ್ಲಿ ಏನು ಇರಲಿಲ್ಲ. ಹೊಸೆಯಲ್ಲಿ ನಾನು ಕೆಲಸ ಮಾಡ್ತಿದ್ದೆ ಆ ಸಮಯದಲ್ಲಿ.
ಆಗ ಅವರು ಬಂದು ಹೇಳಿದರು, ಅಲ್ಲಿ ಒಂದು ಅಯ್ಯಪ್ಪ ಮಂದಿರ ಕಟ್ಟಿದ್ದಾರೆ. ಅವರು ನಮ್ಮ ಹತ್ರ ಬಂದಿದ್ದರು ಪ್ರಿಂಟಿಂಗ್ ಪ್ರೆಸ್ನಲ್ಲಿ. ನಾನಾಗ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಕೆಲಸ ಮಾಡುವಾಗ ಅಲ್ಲಿ ಅಯ್ಯಪ್ಪ ಸ್ವಾಮಿಯ ಫೋಟೋ ನೋಡಿ ನನಗೆ ಏನೋ ಒಂದು ಆಕರ್ಷಣೆ ಆಯಿತು. ಅಲ್ಲಿ ಪ್ರಿಂಟ್ ಮಾಡಿದ ಕವರ್ ಪೇಜಿನ ಫೋಟೋವನ್ನು ತಂದು ನಾನು ಮನೆಯಲ್ಲಿ ಇಟ್ಟು ಪೂಜೆ ಮಾಡಲಿಕ್ಕೆ ಶುರು ಮಾಡಿದೆ. ನಿಯಮ ಏನಂತ ನನಗೆ ಗೊತ್ತಿರಲಿಲ್ಲ. ಮಾಲೆ ಹಾಕಿ ಇಲ್ಲ 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 ಹೀಗೆ ನಾನು ಏನು ಆಕರ್ಷಣೆಯಿಂದ. ತದನಂತರ ಇವರು ಅದೇ ಸ್ವಲ್ಪ ಸಮಯದ ನಂತರ ಇವರು ಸಹ ಹೇಳಿದರು, ನೀವು ಬರ್ತೀರಾ? ಒಂದು ತಂದೆ ತಾಯಿಗೆ ಹೇಳಿದೆ, ಯಾಕೆಂದರೆ ಇದರಲ್ಲಂತೆ ತಂದೆ ತಾಯಿ ಆಶೀರ್ವಾದ ಇಲ್ಲದಿದ್ದರೆ ಹೋಗಬಾರ್ದಂತ ಉಂಟು. ನಾನು ತಂದೆ ತಾಯಿಯ ಆಶೀರ್ವಾದ ಕೇಳಲಿಕ್ಕೆ ಬಂದೆ. ತಾಯಿ ಸ್ವಲ್ಪ ಅರೆ ನಿನ್ಗೆ ಗೊತ್ತಿಲ್ಲ ಹಾಗೆ ಹೀಗೆ ಅಲ್ಲಿ ಹೋಗುದು ಹೇಗೆ, ಕಷ್ಟ ಉಂಟು, ನೀವು ಹೇಗೆ ಹೋಗ್ತೀಯ ಅಂತ. ಅದಕ್ಕೆ ತಂದೆ ಹೇಳಿದರು, ಅವನು ದೇವಸ್ಥಾನಕ್ಕೆ ಹೋಗಲಿಕ್ಕೆ ಹೊರಟವಾ, ಆದ್ದರಿಂದ ನೀನು ಅದರ ಏನು ಹಾಳು ಕೆಲಸಕ್ಕೆ ಹೋಗೋದಲ್ಲ, ಅವನು ಪಿಕ್ನಿಕ್ ಮಾಡ್ಲಿಕ್ಕೆ ಹೋಗೋದಲ್ಲ, ಹೋಗಲಿ ಅಂತ. ಅದು ಆಶೀರ್ವಾದ ಸಿಕ್ಕಿದ್ದು. ನಾವು ಶಬರಿಮಲೆಗೆ ಯಾತ್ರೆ ಮೊದಲು ನಾವು ಹೋಗುವಾಗ 4 ಜನ ಇದ್ದರೆ, ಅಂದರೆ ಮೊದಲಂದರೆ ಅಲ್ಲಿ ಹೋದ ನಂತರ ನಾನು ಕೈ ಮುಗಿದು ಬಂದಿದ್ದೆ, ಇನ್ನೂ ಬರುವುದಿಲ್ಲ ಶಬರಿಮಲೆಗೆ. ಯಾಕೆಂದರೆ ನನ್ನ ಕಾಲೆಲ್ಲ ಸ್ಟ್ರೇಟ್ ಆಗಿತ್ತು, ನಸೆಲ್ಲ ಹಿಡ್ಕೊಂಡಿತ್ತು, ನಾನು ನಡೆಯಲಾಗಿತ್ತು. ಫಸ್ಟ್ ಟೈಮ್ನಲ್ಲಿ ಬೇಡ ಅಂತ ನನಗೆ ಇಂಥ ಎಷ್ಟು ಕಷ್ಟ ಉಂಟದ್ದು ಗೊತ್ತಿರ್ತದೆ, ನಾನು ಬರ್ತಿರಲಿ ಅಂತ ಹೇಳಿ ಬಂದಿದ್ದೆ. ಆದರೆ ನಾವು ಜನವರಿಯಲ್ಲಿ ಹಿಂದೆ ಬಂದು ಏಪ್ರಿಲ್ನಲ್ಲಿ ನನ್ನೊಂದು ಫ್ರೆಂಡು ಬಂದು ಕೇಳಿದರು, ನನಗೆ ಶಬರಿಮಲೆಗೆ ಹೋಗ್ಲಿಕ್ಕೆ ಉಂಟು ಜಯಶೀಲ್, ನಾನು ಒಬ್ಬನೇ ಇರೋದು, ನೀನು ಬರ್ತೀಯಾ ಅಂತ. ಏಪ್ರಿಲ್ಗೆ ಪುನಃ ಮಾಲೆ ಹಾಕಿದೆ ಅವರೊಟ್ಟಿಗೆ. ನಂತರ ಕಂಟಿನ್ಯೂ ಮಾಲೆ ಹಾಕ್ತಾಯಿದ್ದೆ. ಈಗ ಸಹ ದೇವರ ದಯೆಯಿಂದ ಕಂಟಿನ್ಯೂ ಹೋಗ್ತಿದ್ದೇವೆ. ಎಷ್ಟು ವರ್ಷ ಆಯಿತು ಇವಾಗ? ನನಗೆ ಇವತ್ತು ನಾನು 30 ವರ್ಷ ಇದು ಈಗ ನನ್ನ ಯಾತ್ರೆ. ಅದರ ಮಧ್ಯದಲ್ಲಿ ಒಂದು ಅಂದರೆ ಮದುವೆ ಸಮಯದಲ್ಲಿ ನನ್ನದು ಸ್ವಲ್ಪ ಒಂದು ಗ್ಯಾಪ್ ಆಯಿತು, ಒಂದು 2-3 ವರ್ಷದ್ದು. ಅದರ ನಂತರ ಏಕೆಂದರೆ ಮೊದಲು ನಾನು ಹೋಗುವಾಗ ದೇವರಲ್ಲಿ ಏನು ಬೇಡಿಕೊಂಡು ಬಂದಿದ್ದೇನೋ ಆ ಕೆಲಸ ನನ್ನದು ಅದೇ ವರ್ಷದಲ್ಲಿ ಆಯಿತು. ಪುನಃ ಸ್ವಲ್ಪ ಇದಾಯಿತು, ಅರೆ ನಾನು ಕೇಳಿದ್ದೆಲ್ಲ ಸಿಕ್ಕಿತಲ್ಲ ನನಗೆ ಅಂತ. ಇನ್ನೊಂದು ವರ್ಷ ಹೋದೆ, ಹಾಗೇನು ಬೇಡಿಕೊಂಡೇವೆ, ಅದು ಸಹ ಕೆಲಸ. ಮತ್ತೆ ನನಗೆ ಲಾಲಜ್ ಅಂತ ಹೇಳ್ತಾರಲ್ಲ, ಈ ಬೇಗ ಕೊಡುವವನು ಅವನೇ. ಅಯ್ಯಪ್ಪ ಸ್ವಾಮಿ ಅಂದರೆ ನಿಮಗೆ ನೀವು ಎಷ್ಟು ಭಕ್ತಿ ಶ್ರದ್ಧೆಯಿಂದ ಅವನನ್ನು ಪೂಜಿಸ್ತೀರೋ ಅಷ್ಟು ಬೇಗನೆ ಫಲ ಕೊಡುವಂಥ ದೇವರಂದರೆ ಅಯ್ಯಪ್ಪ ಸ್ವಾಮಿ. ಅಷ್ಟೇ ಅಂದರೆ ಮತ್ತೊಂದು ಸಹ ಉಂಟು, ಯಾರು ಮಾಲೆ ಹಾಕಿ ಅನಾಚಾರ ವ್ಯಭಿಚಾರ ಮಾಡ್ತಾರ, ತಿಳಿಯದೆ ಮಾಡಿದ ತಪ್ಪಿಗಂತೂ ದೇವರು ಕ್ಷಮೆ ಕೊಡ್ತಾರಂತೆ. ಆದರೆ ತಿಳಿದು ಮಾಡಿದ ತಪ್ಪಿಗೆ ಕ್ಷಮೆ ಇಲ್ಲ. ಬೇಗನೆ ಕೊಟ್ಟದ್ದನ್ನು ಹಿಂದೆ ತೆಗೆದುಕೊಳ್ಳುವವನು ಅವನೇ. ಇದು ಸಹ ಆಗಿದೆ ನಮ್ಮ ಈ ಶಿಬಿರದಲ್ಲಿ. ತುಂಬ ಎಂಥ ಕೆಲವು ಉದಾಹರಣೆಗಳಿವೆ. ಮಕ್ಕಳಾಗದಿದ್ದವರಿಗೆ ಇಲ್ಲಿ ಮಕ್ಕಳಾಗಿದೆ. 1-2 ಫ್ಯಾಮಿಲಿ ಹಾಗೆ ಇತ್ತು. ಇಲ್ಲಿ ನಾವು ಮಲಗಿಸಿದ್ದರು ತಂದು, ದೇವರೇ ನೀವೇ ಕಾಪಾಡಬೇಕಂತ. ಬಟ್ ಆ ಸಮಯದಲ್ಲಿ 5 ದಿವಸ ಇಲ್ಲಿ ಕಂಟಿನ್ಯೂ ಬಂದರು, 6ನೇ ದಿವಸ ಎತ್ಕೊಂಡು ಹೋದರು ನನ್ನ ಚಾಲನೆ ಮಾಡಿ. ಅದು ಬಿಟ್ಟು ಒಂದು ಹಾರ್ಟ್ ಅಟ್ಯಾಕ್ ಕೇಸ್ ನಮ್ಮ ಇದೇ ಬಿಲ್ಡಿಂಗ್ನಲ್ಲಿ ಇದ್ದಾರೆ ಅವರೀಗ. ಅವರದ್ದು ಸಹ 3rd ಟೈಮ್ ಅಟ್ಯಾಕ್ ಬಂದಾಗ ಅವ್ರು ಹೇಳಿದ್ರು, ನನಗೆ ಹಾಸ್ಪಿಟಲ್ಗೆ ಬೇಡ, ನನಗೆ ಮೊದಲು ಇಲ್ಲಿ ಕರ್ಕೊಂಡು ಬರಲಿ ಅಂತ. ಇಲ್ಲಿ ಕೂತ್ಕೊಂಡು ಹೀಗೆ ನಾವು ಹೇಗೆ ಕುರ್ಚಿ ಹಾಕಿ ಕೂತ್ಕೊಂಡು ದೇವರ ನಿಂತ ಕೂತ್ಕೊಂಡ್ರು. 10 ನಿಮಿಷ ನಾರ್ಮಲ್ ಆಗಿ ಹೋದರು. ಇದೆಲ್ಲ ಅಯ್ಯಪ್ಪನ ಕಾರಣಿಕೆ ಅಲ್ಲದೆ ತುಂಬ ಕಾರಣಿಕೆಗಳುಂಟು, ನಾವು ಸ್ವತಃ ಅನುಭವಿಸಿದ್ದು. ಆದ್ದರಿಂದ ನನಗೊಂದು ಪ್ರೇರಣೆ ಬಂತು. ನಾನು ಹೋಗ್ತಿದ್ದೆ, ನನ್ನೊಟ್ಟಿಗೆ ಇನ್ನೊಂದು 4 ಜನ ಕರ್ಕೊಂಡು ಹೋದರೆ ಒಳ್ಳೆಯದಂತ ನಾವು ಮತ್ತೆ ಅದನ್ನು ಮಾಡಿದ್ದು. ಈಗ ದೇವರದೆಯಿಂದ ಒಂದು ಮುಂಬೈಯಲ್ಲಿ ಒಂದು ಪ್ರತಿಷ್ಠಿತ ಸಂಸ್ಥೆ ಅಂತ ನಮ್ಮದು. ಅಂದರೆ ನೀವು ಇಲ್ಲಿಂದನೇ ಭಾರತಿ ಪಾರ್ಕಿನಿಂದನೇ? ಅಲ್ಲ, ನಾನು ಮೊದಲು ಅಂಧೇರಿಯಿಂದ ಹೋಗ್ತಿದ್ದದ್ದು. ನನ್ನ ಫ್ರೆಂಡಿಂಗ್ ಬಸ್ ಅಂಧೇರಿಯಲ್ಲಿತ್ತು. ಅಲ್ಲಿಂದ ಸ್ಟಾರ್ಟ್ ಮಾಡಿ ಒಂದು 5 ವರ್ಷ ಅಲ್ಲಿ ಹೋದೆ. ನಂತರ ಮದುವೆ ಆಯಿತು, ಮದುವೆ ಆಗ ಗ್ಯಾಪ್ ಆಯಿತು. ನಂತರ ನಾನು ಮಿರೋಡ್ನಲ್ಲಿ ನಿಲ್ಲಕ್ಕೆ ನಾನು ಮಿರೋಡ್ಲಿಕ್ಕಿದ್ದದ್ದು. ಅದು ಸಹ ಇಲ್ಲಿ ಬರುವಾಗ ಎಲ್ಲರೂ ಹೇಳಿದರು, ಈ ಶಿಬಿರದಲ್ಲಿ ಒಂದು ಶಿಬಿರ ಮಾಡಬೇಕು, ಇಲ್ಲಿ ನಮಗೆ ಗುರುಸ್ವಾಮಿ ಬೇಕು, ನೀವು ಬರಬೇಕಂತ. ಅದಕ್ಕೆ ನಾವಿಲ್ಲಿ ಬಂದೆ. ಐ ಥಿಂಕ್ 2000 ನಾವು ಇಲ್ಲಿ ಮೊದಲು ಮಿರೋಡ್ಗೆ ಬಂದದ್ದು. ಅಲ್ಲಿಂದ ಈಗ ಕಂಟಿನ್ಯೂ ನಾವು ಹೋಗ್ತಾ ಇದ್ದೇವೆ. ಈಗ 2000ಇಂದ 25 ಇಯರ್ಸ್ ಅಲ್ಲಿ ಆಯಿತು. ಇದು 25 ಇಯರ್ಸ್ ಕಂಪ್ಲೀಟ್. ಎಷ್ಟು ವರ್ಷದ ನಂತರ ಮಾಲೆನ ಹಾಕಬಹುದು? ಮಾಲೆ ಹಾಕಲಿಕ್ಕೆ ಸ್ವಲ್ಪ ನಮಗೆ ಮೆಚುರಿಟಿ ಬರಬೇಕು. ನಾವು ಮಕ್ಕಳನ್ನು ಕರ್ಕೊಂಡು ಹೋಗ್ತೇವೆ, ಅದು ಕೆಲವರ ಹರಕೆಯಲ್ಲಿದೆ ಅಂತ. ಬಟ್ ಮಕ್ಕಳನ್ನು ಕರ್ಕೊಂಡು ಹೋಗುವಾಗ
ಸ್ವಲ್ಪ ಜಾಗೃತಿ ವಹಿಸಬೇಕು. ನಾವು ಯಾರು ಕರ್ಕೊಂಡು ಹೋಗ್ತಾರೆ ಮಕ್ಕಳನ್ನು ಹೀಗೆ ಬಿಡಬಾರ್ದು. ಯಾಕೆಂದರೆ ದಟ್ಟಾರಣ್ಯ ಮತ್ತು ತುಂಬ ರಶ್ ಅಂದರೆ ನೀವು ಟಿ ವಿಯಲ್ಲೆಲ್ಲ ನೋಡ್ತಿರ್ಬೋದು. ಇಂಥ ರಶ್ನಲ್ಲಿ ಮಕ್ಕಳನ್ನು ಹೇಗೆ ಕರ್ಕೊಂಡು ಹೋಗಬೇಕಂತ ಅದಕ್ಕೊಂದು ಸಮಯ ಉಂಟು. ಕೆಲವರು ಏನು ಮಾಡ್ತಾರೆ, ಮಧ್ಯಭಾಗದಲ್ಲಿ ಹೋಗ್ತಾರೆ, ತಿಂಗಳಿಗೆ ಹೋಗ್ತಾರೆ, ಅದು ಓಕೆ, ಅದರದ್ದೇನು. ಬಟ್ ಅಯ್ಯಪ್ಪ ಸ್ವಾಮಿದೊಂದು ನಿಯಮ ಪ್ರಕಾರ ಈ ಮಕರ ಸಂಕ್ರಾಂತಿ ದಿವಸ ಅಂದರೆ ಅದು ಒಂದು ಅತ್ಯುತ್ತಮ ಸಮಯ. ಒಂದು 48 ದಿನ ವ್ರತ ನಾವು ನವಂಬರ್ನಿಂದ ಹಿಡಿದು ಜನವರಿ ತನಕ ಮಾಡ್ತಾಯಿಲ್ಲ, ಅದು ಸಮಯ ಸೂಕ್ತ ಸಮಯ. ಬಟ್ ಕೆಲವರು ಈಗ ಹೆದರಿ ಹೋಗೋದಿಲ್ಲ ಅಲ್ಲಿ ರಶ್ ಉಂಟಂತ. ಬಟ್ ಹಾಗೇನಿಲ್ಲ, ನಾವು ಸಹ ಒಂದು 2 ಸಲ ರಶ್ಯಲ್ಲಿ ಇದು ಸಿಕ್ಕೊಂಡೋಗಿದ್ದೇವೆ. ಬಟ್ ಈಗ ನಾವೆಲ್ಲ ಪ್ಲ್ಯಾನ್ ಮಾಡಿ ಹೋಗ್ತೇವೆ, ಆದ್ದರಿಂದ ನಮಗೆ ಅಂಥದ್ದೇನೂ ಪ್ರಾಬ್ಲಮ್ ಇಲ್ಲ. ನಾವು ಬೆಳಿಗ್ಗೆ ದರ್ಶನ ಮಾಡಿ ಬಂದು ಒಂದು ದಿವಸ ಅಲ್ಲಿ ರೆಸ್ಟ್ ಮಾಡ್ತೇವೆ, ನಂತರ ಜ್ಯೋತಿ ದರ್ಶನ ಮಾಡಿ ಹಿಂದೆ ಬರ್ತೇವೆ. ಸೊ ಇವಾಗ ಊರಲ್ಲಿ ಆದರೆ ಒಂದು ಅದರದ್ದೇ ಆದಂಥ ಒಂದು ಸಂಸ್ಥೆ ಅಂತೇಳಿ ಇರುತ್ತೆ. ಅಂದರೆ ನೀವನ್ನು ಹೇಳಿದಾಗೆ ಹೊರಗಡೆ ಒಂದು ರೂಮ್ ಮಾಡಿಕೊಂಡು ಈ ಥರದಲ್ಲೇ ಇರ್ತೀವಿ, ಬಿರಿ ಅಂತ ಹೇಳ್ತೇವೆ ಅದಕ್ಕೆ. ಆದರೆ ಇಲ್ಲಿ ನೀವು ಅಂದರೆ ಈಗ ಕೆಲವೊಂದು ಕಡೆಯಲ್ಲಿ ವ್ಯವಸ್ಥೆ ಇರುತ್ತೆ, ಕೆಲವೊಂದು ಕಡೆ ವ್ಯವಸ್ಥೆ ಇರುವುದಿಲ್ಲ. ಅಂದರೆ ನೀವು ಎಲ್ಲ ಕಡೆ ಬೇರೆ ಬೇರೆ ಇದ್ದವರಿಗೆ ಹೇಗೆ ಸ್ವಾಮಿಯವರ ಒಂದು ನಾವಂದರೆ ಒಂದನಾಗಿ ಒಂದು ಶಿಬಿರದ ಇದಕ್ಕೆ ನಾವು ಶಿಬಿರ ಅಂತ ಹೇಳ್ತೇವೆ. ಈ ಶಿಬಿರ ಅಂದರೆ ಏನಾಗ್ತದೆ ಅಂದರೆ ಸ್ವಾಮಿಗಳಲ್ಲಿ ಇಲ್ಲಿ ಒಂದು ಕಡೆ ಸ್ವಾಮಿಗಳೇ ಇರಬೇಕು, ನಾವೇ ಶುಚಿತ್ವದಲ್ಲಿ ಅನ್ನ ಪ್ರಸಾದವನ್ನೆಲ್ಲ ನಾವೇ ಮಾಡಿ ಉಣಬೇಕು. ಆದ್ದರಿಂದ ನಾವೊಂದು ಜಾಗವನ್ನು ಇಡ್ತೇವೆ. ಕೆಲವು ಕಡೆ ನೀವು ಹೇಳಿದಾಗ ಇಲ್ಲ, ಇದು ಲಕ್ಷ್ಮೀನಾರಾಯಣ ದೇವರ ಅನುಗ್ರಹ, ನಮಗೆ ಒಂದು ಒಳ್ಳೆಯ ಜಾಗ ಸಿಕ್ಕಿದೆ, ಇಲ್ಲಿ ಒಂದು 100 ಜನ ಇದ್ದರೂ ಸಹ ತೊಂದರೆ ಇಲ್ಲ, ಎಲ್ಲ ವ್ಯವಸ್ಥೆ ಸಹ ಇಲ್ಲಿ ಉಂಟು. ಅದನ್ನು ನಾವು ಹಾಗೆ ಬೇಕಂತ ನಾವು ಮಾಡಿಕೊಂಡಿದ್ದೇವೆ. ಮತ್ತು ಇದಕ್ಕೆ ಕಮಿಟಿ ಮೆಂಬರ್ಸ್ ಎಲ್ಲ ಇದ್ದವರೆಲ್ಲ ನಮಗೆ ಸಂಪೂರ್ಣ ಸಹಕಾರ ಕೊಡ್ತಾರೆ, ಆದ್ದರಿಂದ ಆಗೋದು. ಮತ್ತು ಈ ಯಾವುದೇ ಸೊಸೈಟಿಯಲ್ಲಿ ಸಹ ಇಂಥದ್ದು ಕಾರ್ಯಕ್ರಮಕ್ಕೆ ಅವಕಾಶ ಸಿಗೋದಿಲ್ಲ. ಆದರೆ ನಾವು ಆಗಿನ ಕಾಲದಿಂದ ಮಾಡಿಕೊಂಡು ಬಂದಿದ್ದೇವೆ ಅಂತ ಎಲ್ಲ ಸೊಸೈಟಿ ಮೆಂಬರ್ಸ್ ಎಲ್ಲ ನಮಗೆ ಸಂಪೂರ್ಣ ಸಹಕಾರ ಕೊಡ್ತಾ ಇದ್ದಾರೆ. ನಾವು ಕೆಳಗಡೆ ಇಲ್ಲಿ ಮಹಾಪೂಜೆ ಮಾಡ್ತಿದ್ದೇವೆ. ಯಾಕಂದರೆ ದೊಡ್ಡ ಜನ ಸುಮಾರು ಒಂದು 6,000 7,000 ಜನ ಒಟ್ಟುಗೂಡ್ತಾರೆ. ಈ ಸಣ್ಣ ಜಾಗದಲ್ಲಿ ಅದು ಆಗೋದಿಲ್ಲ, ಅದಕ್ಕೆ ಕೆಳಗೆ ಮಾಡ್ತಿದ್ದೇವೆ. ಅದು ಕೆಲವರಿಗೆ ಅಂಥ ಜಾಗ ಸಹ ಇಲ್ಲದವರು ಏನು ಮಾಡ್ತಿದ್ದಾರೆ, ಈಗ ಬೈಂದರ್ನಲ್ಲಿ ಎಲ್ಲಿದ್ದಾರೆಲ್ಲ ಅವರೆಲ್ಲ ಪಾಪ ಒಂದು ಹಾಲ್ ಇಲ್ಲದಿದ್ದರೆ ಗ್ರೌಂಡ್ ಎಲ್ಲ ತೆಗೆದುಕೊಂಡು ಮಾಡ್ತಾರೆ. ಅದು ಸ್ವಲ್ಪ ಖರ್ಚು ಸಹ ಹೆಚ್ಚು ಸಹ ಆಗ್ತದೆ, ಬಟ್ ಅದು ಉತ್ಸಾಹದಿಂದ ಮಾಡ್ತಿದ್ದಾರೆ, ಅಷ್ಟು ಜನ ಅದಕ್ಕೆ ಸಹ ಬರ್ತಾರೆ. ಅದೊಂದು ನಮ್ಮ ಇದು. ಮತ್ತು ನಾವು ಹೋಗುವ ಸಮಯ ಅಂತ ಹೇಳಿದರೆ ಕಾರ್ತಿಕ ಸಂಕ್ರಮಣಕ್ಕೆ ಮಾಲೆ ಹಾಕಿ ಮಕರ ಸಂಕ್ರಾಂತಿ ತನಕ ಅದೊಂದು ಸಮಯ. ಆ ಸಮಯದಲ್ಲಿ ಹೋದರೆ ಒಳ್ಳೆಯದು, ಅತಿ ಉತ್ತಮ. ಈಗ ನೀವು ಮುಂಬೈನಲ್ಲಿ ಇದ್ದು ಸೊ ಸೌತಿನಾರ್ ಅಲ್ಲದೆ ಬೇರೆಯವರು ಸಹ ಇದಕ್ಕೆ ಅಟ್ಯಾಚ್ ಆಗ್ತಾ ಇದ್ದಾರೆ ಅನ್ನುವಂಥದ್ದು ನಾವು ನಿನ್ನೆ ಪ್ರೋಗ್ರಾಮ್ನಲ್ಲಿ ಮಾಲಿಂಗೇಶ್ವರನ ಒಂದು ಪ್ರೋಗ್ರಾಮ್ ನೋಡಿದಾಗ ಮಹಾರಾಷ್ಟ್ರನವರು ಸಹ ತುಂಬ ಖುಷಿಯಿಂದ ಹೇಳ್ಕೊಂಡ್ರು. ಸೊ ಅದೊಂದು ರೋಮಾಂಚಕ ಆಗುವಂಥ ಒಂದು ವಿಷಯ ಅಂತ ಅದಕ್ಕೆ ಹೇಗೆ ಸಾಧ್ಯ? ಅದು ಏನು ಗೊತ್ತಾ, ನಾನು ಹೇಳಿದ್ದೀನಲ್ಲ, ಈಗಿನ ಕಾಲದ ದೇವರ ಬಗ್ಗೆ ಕಾಳಜಿ ತುಂಬ ಎಲ್ಲರಿಗೂ ಇದೆ. ಅದು ಆ ಜಾತಿ ಈ ಜಾತಿ ಅಂತ ಇಲ್ಲ, ಎಲ್ಲ ವರ್ಗದವರು ಸಹ ದೇವರನ್ನು ನಂಬ್ತಾರೆ. ಆದರೆ ಇಂಥ ಕಠಿಣ ವ್ರತವನ್ನು ನೀವು ಮಾಡುತ್ತಿದ್ದೀರಿ, ಹಾಗೆ ನಾವೇಕೆ ಮಾಡಬಾರದು, ಇದೊಂದು ಅವರಿಗೆ ಕುತೂಹಲದಿಂದ ಬರ್ತಾರೆ. ಒಮ್ಮೆ ಮಾಲೆ ಹಾಕಿದ ನಂತರ ಅವರಿಗೆ ಸಹ ನಾನು ಹೇಳಿದಾಗೆ ನನ್ನ ಕೆಲಸ ಎಲ್ಲ ಆಗಿದೆ, ನಾನು ಒಳ್ಳೆಯ ಆಗಿದ್ದೇನೆ, ನನ್ನ ಬಿಸ್ನೆಸ್ ಒಳ್ಳೆ ನಡೀತದೆ, ನನ್ನ ಮನೆಯಲ್ಲಿ ಎಲ್ಲ ಹುಷಾರಾಗಿದ್ದೇವೆ, ಏನಿದ್ರೆ ಅಯ್ಯಪ್ಪನ ಮೇಲೆ ನಾವು ಭಾರ ಹಾಕಿ ಬಿಡ್ತೇವೆ, ಇದು ಅವರಿಗೆ ಸಹ ಬಂದಿರ್ಬೋದು. ಮತ್ತು ನಾನೊಂದು ಎಕ್ಸಾಂಪಲ್ ಒಂದು ಹೇಳ್ತೇನೆ. ನಾನೊಂದು ಕ್ರಿಶ್ಚಿಯನ್ನವರನ್ನು ಮತ್ತೊಂದು ಮುಸಲ್ಮಾನರನ್ನು ಸಹ ಕರ್ಕೊಂಡು ಹೋಗಿದ್ದೆ ಶಬರಿಮಲೆಗೆ. ಯಾಕೆಂದರೆ ಮಾಲೆ ಹಾಕಿ ನಾ ಕರ್ಕೊಂಡು ಹೋದ್ದು. ಮಾಲೆ ಹಾಕುವ ಮೊದಲು ಏನಾಗಿದೆ ಅಂದರೆ, ನಾನು ಅವರ ಒಂದು ಅಣ್ಣ ಯಾವುದೋ ಒಂದು ಇದರಲ್ಲಿ ತುಂಬ ಜೈಲು ಸೇರುವಂತಾಗಿದೆ. ಅದು ಸಹ ಅಂಥ ಪರಿಸ್ಥಿತಿಯಲ್ಲಿ ಅಂದರೆ ಅವರ ತಪ್ಪಿಲ್ಲಂತೆ, ಅದು ಸಹ ಸೇರಿದ್ದಾರೆ. ಬಟ್ ಅವರ ತಮ್ಮ ಏನು ಮಾಡಿದರು, ನನ್ನ ಫ್ರೆಂಡ್, ಅವರನ್ನು ಜೈಲಿಗೆ ಸಿಗಲಿಕ್ಕೆ ಕೇರಳಕ್ಕೆ ಹೋದಾಗ ಅಲ್ಲಿ ಬೆಳಿಗ್ಗೆ ಎದ್ದು ರೂಮಿನಿಂದ ಹೊರಗೆ ಬರುವಾಗ ಎರಿಮೇಲಿ ಶಾಸ್ತ ಅಯ್ಯಪ್ಪನ ದೇವಸ್ಥಾನ ಉಂಟು, ಅಲ್ಲಿ ಅದು ನೋಡಿದ್ರಂತೆ. ಆಗ ಪಕ್ಕ ನೆನಪಾಯಿತು, ಜಯಶೀಲ್ ಸ್ವಾಮಿ ಇದನ್ನು ಹೇಳ್ತಿದ್ರು, ಇದೇ ದೇವಸ್ಥಾನ ಇರಬೇಕಂತ ಅಲ್ಲಿ ಹೋಗಿ ಅವರು ಪ್ರೇ ಮಾಡಿದರು. ನನ್ನ ಅಣ್ಣನವರೆಲ್ಲ ಇದ್ದಾರೆ, 3-4 ಜನ ಇದ್ದರು, ಇವರೆಲ್ಲ ಒಳ್ಳೆಯದಾಗಿ ಬಿಡುಗಡೆಯಾಗಿ ಬಂದರೆ ನಾನು ಶಬರಿಮಲೆಗೆ ಬರ್ತೇನೆ ಅಂತ. ವಿದಿನ್ 7 ಡೇಸ್ನಲ್ಲಿ ಅವರು ಬಿಡುಗಡೆಯಾದರು.
ಅದನ್ನು ಅವರನ್ನು ಬೊಂಬೆಯಲ್ಲಿ ಮನೆಗೆ ಬಿಟ್ಟು ಇಮಿಡಿಯೇಟ್ ನನ್ನ ಫ್ಯಾಕ್ಟ್ರಿ ಅಂಧೇರಿಲಿತ್ತು ಆಫೀಸ್, ಅಲ್ಲಿ ಬಂದರು. ಅಲ್ಲಿ ಬಂದು ನನ್ನ ಹತ್ರ ಹೇಳಿದರು. ನಾನು ಹೇಳಿದೆ, ಹಾಗೆ ಒಂದು ಕೆಲಸ ಮಾಡಿ, ನೀನು ಹೇಳಿ ಬಂದು ನಿನ್ನ ಕೆಲಸ ಆಯಿತು, ಶಬರಿಮಲೆಗೆ ಬರ್ಬೋದು ಅಂತ. ಮತ್ತು ನಾನು ಹೇಳಿದೆ ಆಗ ಸಹ, ಬರುವಾಗ ಮಾತ್ರ ನಿಯಮ ಮಾತ್ರ ಎಲ್ಲ ನಮ್ಮ ಪ್ರಕಾರ ಮಾಡಬೇಕು ಆಯ್ತಂತ ಹೇಳಿದರು. ಅವರು ಕ್ರಿಶ್ಚಿಯನ್ ಮತ್ತು ಒಬ್ಬರು ಮುಸಲ್ಮಾನ್, ಇಬ್ಬರು ಸಹ ಮಾಲೆ ಹಾಕಿದ್ರು. ಇಬ್ಬರು ಮತ್ತೆ ನಾನು ಶಬರಿಮಲೆಗೆ ಹೋಗಿ ಅವರನ್ನು ದರ್ಶನ ಮಾಡಿಸಿ ಬಂದಿದ್ದೇವೆ. ಅದೇ ಮತ್ತು ಮಹಾರಾಷ್ಟ್ರ ನೀವು ಮಾಡಿದಂತ ಎಲ್ಲ ಪಾಲನೆಗಳನ್ನು ಅವರು ಎಲ್ಲ ಮಾಡ್ತಾರೆ, ಎಲ್ಲ ಮಾಡಿದ್ರು. ಅಂದ್ರೆ ಅವರಿಗೆ ಕ್ರಿಶ್ಚಿಯನ್ ಅಂದ ತಕ್ಷಣ ಅವರು ನಾನ್ ವೆಜ್ ನಲ್ಲೇ ಇರುವವರು. ಹೌದು, ಅದನ್ನೆಲ್ಲ ಬಿಟ್ಟೆ. ಎಸ್ 48 ದಿನ. ಎಸ್, ನಮ್ಮದು 48 ದಿನ ಆಗೋದಿಲ್ಲ ಮೇಡಮ್, ನಮ್ಮದು ಆಗೋದು 60 ದಿನ. ಯಾಕೆಂದರೆ ನಾವು ನವೆಂಬರ್ 16 ತಾರೀಕಿಗೆ ಮಾಲೆ ಹಾಕೋದು, ಜನವರಿ 14 ತಾರೀಕಿಗೆ ಅಲ್ಲಿರ್ತೇವೆ, ಮತ್ತು ಊರಿಗೆ ಬರುವಾಗ 16 ಜನವರಿ ಆಗ್ತದೆ. ಅಂದರೆ 60 ದಿವಸ ಕಂಪ್ಲೀಟ್ ಆಗ್ತದೆ ನಮ್ಮದು. ಅಂದರೆ ಇದರಲ್ಲಿ ಇಂಪಾರ್ಟೆಂಟು 48 ದಿನದ ವ್ರತನ? ಹೌದು, ಅದು ಮಂಡಲ ವ್ರತ ಅಂತ, ಒಂದು ಮಂಡಲ ವ್ರತ ಅಂತ ಹೇಳೋದು. ಒಂದು ಮಂಡಲ ವ್ರತ ಅಂದರೆ 42 ದಿವಸದ ಮಂಡಲ ಬರ್ತದೆ, 40 ದಿವಸದ್ದು 42 ದಿವಸ ಮತ್ತು 48 ದಿವಸ, ಹೀಗೆ ತಿಥಿ ಮೇಲೆ ಕೆಳಗೆ ಹೋಗ್ತದೆ. ಹಾಗೆ ಮಂಡಲದ್ದು ಸಹ ಸ್ವಲ್ಪ ದಿವಸ ಮೇಲೆ, ಅಂದರೆ ದೊಡ್ಡ ಮಂಡಲ ಅಂದರೆ 48 ದಿವಸ. ಅದರಿಂದ ಹೆಚ್ಚಿನಾಗಿ ನಮ್ಮ ಊರಿನವರು ಹೆಚ್ಚಾಗಿ 48 ದಿನ ವ್ರತಾಚರಣೆ ಮಾಡ್ತಾರೆ. ಇದೇ ಕೇರಳಕ್ಕೆ ಹೋದರೆ ಅವರು 40 ದಿವಸದೇ ವ್ರತಾಚರಣೆ ಮಾಡೋದು. ಅದು ಅವರ ಮನೆ ದೇವರಂತ ಅವರು ಅದನ್ನು ನಂಬ್ಕೊಂಡು ಬರ್ತಾರೆ. ಮತ್ತು ವ್ರತಾಚರಣೆ ಸಹ ಅವರು ಸಹ ಮಾಡ್ತಾರೆ, ಇಲ್ಲಂತಿಲ್ಲ. ಬಟ್ ನಮ್ಮ ಕರ್ನಾಟಕ ಮತ್ತು ಕೇರಳದಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಅಂದರೆ ಅವರು ಸ್ವಲ್ಪ ಇದು ಮಾಡಿ ಮನೆಯಲ್ಲಿ ಇರ್ತಾರೆ. ಅವ್ರು ಶಿಬಿರ ಕಟ್ಟಿ ಇದು ಹೆಚ್ಚಾಗಿ ಇರುವುದಿಲ್ಲ, ಇರುವವರು ಇರ್ತಾರೆ, ಅದು ಹೆಚ್ಚಾಗಿ ಇರುವುದಿಲ್ಲ. ಆದರೆ ನಮ್ಮ ಸೈಡ್ನಲ್ಲಿ ಹೆಚ್ಚಾಗಿ ಒಮ್ಮೆ ನಾವು ಮಾಲೆ ಹಾಕಿದ್ದನ್ನು ಮನೆಗೆ ಪುನಃ ಹೋಗೋದಿಲ್ಲ. ನಿಮಗೆ ಈಗ ಗೊತ್ತಿತ್ತು 30 ವರ್ಷದಿಂದ ನೀವು ಮಾಲೆ ಹಾಕ್ತಿದ್ರಿ, ಇದನ್ನ ನೀವು ಹೊಸದಾಗಿ ಬಂದವರಿಗೆ ಯಾವ ರೀತಿ ಕಷ್ಟ ಆಗ್ಬೋದು? ಅಂದರೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಮೊದಲನೇ ವರ್ಷ ಸ್ವಲ್ಪ ಕಷ್ಟ ಆಗ್ತದೆ ಸ್ವಾಮಿಯವರಿಗೆ. ಯಾಕೆಂದರೆ ಇಷ್ಟೆಲ್ಲ ಮಾಡಿ ಗೊತ್ತಿಲ್ಲ. ಬೆಳಿಗ್ಗೆ 4 ಗಂಟೆಗೆ ಹೇಳಬೇಕು ನಾವು, ಸ್ನಾನ ಸಂಧ್ಯಾದಿ ಮಾಡಿದ ನಂತರ ಪೂಜೆ ಪುರಸ್ಕಾರ ಶ್ಲೋಕಾಚರಣೆ ಎಲ್ಲ ಮಾಡಿದ ನಂತರ 1 ಗಂಟೆ ನಮಗೆ ಪೂಜೆಗೆ ಹೋಗ್ತದೆ. ಮತ್ತು ಕೆಲವರಿಗೆ ಅಭ್ಯಾಸ ಇರುವುದಿಲ್ಲ, ರಾತ್ರಿ ತನಕ. ಇಲ್ಲಿ ಆ್ಯಕ್ಚುಲಿ ಇದರಲ್ಲಿ ಒಂದುಂಟು, ಊಟದ್ದು ಒಂದು ವ್ಯವಸ್ಥೆ ಉಂಟು. ಮಧ್ಯಾಹ್ನದ್ದು ನಾವು ಬಾಳೆ ಎಲೆಯಲ್ಲಿ ಊಟ ಮಾಡಬೇಕು ಮಧ್ಯಾಹ್ನದ ದಿವಸ. ಬಟ್ ಈಗ ಇದು ನೀವು ಹೇಳಿದಾಗೆ ನೀವು ಊರಿನಲ್ಲಿ ಆಗ್ಬೋದು, ಮುಂಬೈಯಲ್ಲಿ ಇದೊಂದು ಕಷ್ಟ ಸಾಧ್ಯ. ಯಾಕೆಂದರೆ ಹೋಟೆಲ್ನಲ್ಲಿ ಕೆಲಸ ಮಾಡುವವರಿದ್ದಾರೆ, ಆಫೀಸ್ನಲ್ಲಿ ಕೆಲಸ ಮಾಡುವವರಿದ್ದಾರೆ, ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವವರಿದ್ದಾರೆ. ಹೀಗೆ ಇರುವಾಗ ಅವರಿಗೆ ಮೊದಲಾಗಿ ವ್ರತಾಚರಣೆ ನಿಯಮವನ್ನು ತಿಳಿಸುವುದು, ಮತ್ತು ಅದಕ್ಕೆ ಅನುಗುಣವಾಗಿ ನೀವು ಈ ಶಿಬಿರದಲ್ಲಿ ನಿಮ್ಮ ಕೆಲಸ ಏನು, ನೀವು ಏನೇನು ಮಾಡಬೇಕು, ಹೇಗೆ ಮಾಡಬೇಕು, ಇದನ್ನೆಲ್ಲ ನಾವು ಒಳ್ಳೆಯ ತಿಳಿಸ್ತೇವೆ. ಅದು ಅಭ್ಯಾಸ ಬಲ ಆಗ್ತದೆ. ಆದರೆ ನಾವಿಲ್ಲೇನು ಮಾಡಿದ್ದೇವೆ ಅಂದರೆ ಮುಂಬೈಯಲ್ಲಿ ನಮ್ಮಂದಲ್ಲ ಹೆಚ್ಚಿನ ಕಡೆಯಲ್ಲಿ ಸಹ ಮಧ್ಯಾಹ್ನದ ಊಟ ಸ್ಕಿಪ್ ಮಾಡ್ತೇವೆ. ಯಾಕೆಂದರೆ ನಾವು ಇರುವುದಿಲ್ಲ, ಮತ್ತು ಹೊರಗಿಂದ ನಾವು ಚಹಾ ಕುಡಿಲಿಕ್ಕಿಲ್ಲ. ಫ್ರೂಟ್ಸು ಮತ್ತು ಹಣ್ಣು ಹಂಪಲು ಏನಿದ್ರು ತಿನ್ನಬಹುದು. ಮತ್ತು ಕೆಲವರು ಇದು ಸಿಹಿಯಳವನ್ನೆಲ್ಲ ಕುಡಿತಾರೆ, ಅದಕ್ಕೇನು ತೊಂದರೆ ಇಲ್ಲ. ಬಟ್ ಊಟ ನಾವು ರಾತ್ರಿಗೆ ಇಲ್ಲಿ ಮಾಡೋದು, ಯಾಕೆಂದರೆ ಎಲ್ಲವರು ರಾತ್ರಿಗೆ ಸೇರ್ತೇವೆ. ಅದು ರಾತ್ರಿ ಮತ್ತು ಬೆಳಗಿನ ಪೂಜೆ ಎಲ್ಲ ಸ್ವಾಮಿಯವರ ಒಟ್ಟಿಗೆ ಎದ್ದು ಆಗ್ತದೆ. ಅದರಿಂದ ಅವರಿಗೆ ಹೊಸ ಸ್ವಾಮಿಯವರಿಗೆ ಸಹ ನಮ್ಮನ್ನು ನೋಡಿ ಅವರು ಕಲಿತಾರೆ. ಏನು ಹೋಗುವಾಗ ಬರುವಾಗ ಅದನ್ನು ತಿಳಿಸ್ತೇವೆ, ನೀವು ಯಾವ ರೀತಿಯಲ್ಲಿ ಹೋಗಬೇಕು, ಯಾರು ಸ್ವಾಮಿಯವರು ಸಿಕ್ಕಿದರೆ ಅವರಿಗೆ ಯಾವ ರೀತಿಯಲ್ಲಿ ಪ್ರಣಾಮ ಮಾಡಬೇಕು. ಇದೆಲ್ಲ ಯಾರು ಒಂದು ಸ್ವಾಮಿ ನಮ್ಮ ಪರಿಚಯ ಇರಲಿ ಇಲ್ಲದಿರಲಿ, ಮೊದಲು ಸಿಕ್ಕಿದ್ರೆ ಸ್ವಾಮಿ ಶರಣಂ ಅಂತ ಹೇಳಬೇಕು. ಯಾಕೆಂದರೆ ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್, ಇದು ಮೊದಲು. ಅವರು ನಮಗೆ ನಮಸ್ಕಾರ ಮಾಡಬೇಕಂತಿಲ್ಲ, ಮೊದಲು ನಾವು ಅವರಿಗೆ ರೆಸ್ಪೆಕ್ಟ್ ಕೊಡಬೇಕಂತ ಇದೆಲ್ಲ ಇದೆ. ಮತ್ತು ಇದ್ರ ಸಹ ಶುದ್ಧಾಚರಣೆಯಲ್ಲಿ ತುಂಬ ಇದರಲ್ಲಿ ಉಂಟು, ಅದನ್ನು ನಾವು ಪಾಲನೆ ಮಾಡಬೇಕಾಗ್ತದೆ. ಎಲ್ಲಿ ಹೋಗಿ ಏನೋ ತಿನ್ನೋದು, ಎಲ್ಲಿ ಹೋಗಿ ಯಾರೊಟ್ಟಿಗೆ ಹೋಗಿ ಹೆಚ್ಚಾಗಿ ಈ ಸಮಯ ಈ 2 ತಿಂಗಳಲ್ಲಿ ತನ್ನ ಮನೆಯವರ ಹತ್ರ ಸಹ ಹೆಚ್ಚಾಗಿ ಕಾಂಟ್ಯಾಕ್ಟ್ ಇರುವುದಿಲ್ಲ, ಮಾತಾಡೋದಿಲ್ಲ. ಯಾಕೆಂದರೆ ಇದರಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಅಂದರೆ, ಈಗ ನನ್ನದು ಸಹ ಹೆಂಡತಿ ಮಕ್ಕಳಿದ್ದಾರೆ. ಮನೆಗೆ ಅದೊಂದು ಸೂತಕ ಬರುವ ಸಮಯದಲ್ಲಿ ನಾವು ಹೋಗಬಾರ್ದು. ಆದ್ದರಿಂದ ಕೆಲವರು ಏನು ಮಾಡ್ತಾರೆ, ಗೊತ್ತಿಲ್ಲದೆ ಹೋದರೆ ಸಹ ಅದಕ್ಕೆ ಏನಾದರೂ ತಪ್ಪು ಕಾಣಿಕೆ ಮತ್ತು ಇಲ್ಲಿ ಇದನ್ನು ಕ್ಷಮಾಪಣೆ ಕೇಳ್ತಾ ಇರ್ತಾರೆ. ಬಟ್ ಅಂಥದ್ದು ಆಗಬಾರ್ದಂತ ನಾವು ಮೊದಲೇ ಹೇಳ್ತೇವೆ. ಅದರಿಂದ ಯಾರೇ ಇರಲಿ, ನಮ್ಮ ಕೆಲಸ ಇಲ್ಲಿ ದೇವರ ಪೂಜೆ ಮಾಡೋದು ಮತ್ತು ನಮ್ಮ ಯಾತ್ರೆ ಸುಗಮವಾಗಿ ಮಾಡ್ಕೊಂಡು ಬರೋದು. ಅದಕ್ಕೆ ನೀವು
ಹೆಚ್ಚಾಗಿ ಅತಿರೇಕ ಮಾತಾಡೋದು, ಸುಳ್ಳು ಮಾತಾಡೋದು ಅದನ್ನೆಲ್ಲ ಬಿಟ್ಟು ಬಿಡಬೇಕು. ಅದೇ ಮತ್ತೆ ನಿಮಗೆ ಜೀವನದಲ್ಲಿ ಸಹ ಅದೊಂದು ನಿಮಗೆ ಒಂದು ಪಾಠ ಕಲಿಸಿದಾಗ ಆಗ್ತದೆ ಅಂತ. ಮತ್ತೆ ಸಹ ಇದು ಸಹ ಮಧುಮಾಂಸದ್ದು ತ್ಯಜಿಸ್ತಾರೆ. ಕ್ರಮೇಣ ಅದೇನಾಗ್ತದೆ ಅಂದರೆ ಎಷ್ಟೆಷ್ಟು ಸಲ ನೀವು ಮಲಕ್ಕೆ ಹೋಗ್ತೇವೆ ಅಂದರೆ ಅಲ್ಲಿ ದೇವರಲ್ಲಿ 18 ಮೆಟ್ಟಿಲ ದೇವಸ್ಥಾನ ಇದು. 18 ಮೆಟ್ಟಿಲಲ್ಲಿ ಒಂದೊಂದು ಸಿದ್ಧಿ ಉಂಟು. ಕೊನೆಯದು 18ಕ್ಕೆ ಮೋಕ್ಷಕ್ಕೆ ದಾರಿ. ಆದ್ದರಿಂದ ಮೊದಲು ಹೋಗುವವರು ಸ್ವಲ್ಪ ಕಡಿಮೆ, ನಂತರ ಎಲ್ಲ ಅದರ ಅನುಭವ ಆದ ನಂತರ ಅವರಿಗೆ ಸಹ ಗೊತ್ತಾಗ್ತದೆ ನಾನು ಯಾವ ತಪ್ಪು ಮಾಡಿ ಒಂದೊಂದೇ ಬೇಡವಾದ ಅಭ್ಯಾಸಗಳನ್ನು ಬಿಡಬೇಕು ಅಂತ. ಅದು ಒಂದೇ ಸ್ಟೆಪ್ನಲ್ಲಿ 18 ವರ್ಷ ಹೋದರೆ ಅದು ಮೋಕ್ಷಕ್ಕೆ ದಾರಿ ಅಂತ ಪುರಾಣದಲ್ಲಿ ಇದೆ. ಅಂದರೆ ಇದರಲ್ಲಿ ಕನ್ಯಾಸ್ವಾಮಿ ಮತ್ತು ಗುರುಸ್ವಾಮಿ ಅಂತೇಳಿ ಡಿವೈಡ್ ಇರ್ತದೆ. ಅದು ಇದೆ ನೋಡಿ. ಮಾಲೆ ಹಾಕಿದ ಅವರು ಎಲ್ಲರೂ ಕನ್ಯಾಸ್ವಾಮಿ. ಎಷ್ಟು ವರ್ಷದ ತನಕ ಅಲ್ಲ, ಎಲ್ಲರೂ ಕನ್ಯಾಸ್ವಾಮಿ. ನಾವು ಸಹ ಕಪ್ಪು ಬಟ್ಟೆ ಉಡುದು. ಗುರುಸ್ವಾಮಿಯವರು ಕೆಂಪು ಬಟ್ಟೆ ಉಡ್ತಾರೆ, ಕೆಲವು ಕಡೆ ನೋಡಿದಿರ್ಬೋದು. ಗುರುಸ್ವಾಮಿ ಅಂದರೆ ನಾನು 3 ವರ್ಷದ ನಂತರ ಗುರುಸ್ವಾಮಿ ಆಗ್ತಾರೆ. ಅದೊಂದು ಅವರಿಗೆ ಒಂದು ಅಂದರೆ ನಿಮಗೆ ಅಷ್ಟು 3 ವರ್ಷದ ಅನುಭವ ಸಿಕ್ಕಿದಂತ ಹೇಳೋದು. ಬಟ್ ನನ್ನ ಪ್ರಕಾರದಲ್ಲಿ ಗುರುಸ್ವಾಮಿ ಅಂದರೆ ಹೇಗಿರಬೇಕಂದ್ರೆ ಪೂಜೆಯ ವಿಧಿವಿಧಾನ ನಿಯಮಾವಳಿ ಏನುಂಟ ಅದನ್ನು ಕರೆಕ್ಟಾಗಿ ಮಾಡಬೇಕು. ಒಂದು. ಎರಡನೇ ಆಗಿ ಕನ್ನಿಸ್ವಾಮಿಯವರನ್ನು ಒಂದು ಗುರುಸ್ವಾಮಿ ಆದ ನಂತರ ಒಂದು ಸ್ವಾಮಿಯನ್ನಾದರೂ ನೀವು ಶಬರಿಮಲೆ ಕರ್ಕೊಂಡು ಹೋಗಬೇಕು. ಆದರೆ ನಿಮ್ಮ ಶಿಬಿರ ಇದ್ದರೆ ಅದೆಲ್ಲ ಆಗ್ತದೆ. ಆದ್ದರಿಂದ ನಾವು ಗುರುಸ್ವಾಮಿಯನ್ನು ಒಂದು ಎಲ್ರಿಗೂ 3 ವರ್ಷದಿಂದ ಗುರುಸ್ವಾಮಿಯೇ. ಬಟ್ ಮಾಲೆ ಹಾಕಿ ಇಲ್ಲಿ ಕಪ್ಪು ಬಟ್ಟೆ ತೊಟ್ಟ ನಂತರ ನಾವು ಕನ್ನಿಸ್ವಾಮಿ ಹಾಗೇ ಇರಬೇಕು. ನಾವು ಗುರುಸ್ವಾಮಿ ಅಂತ ಸ್ವಲ್ಪ ಎದೆ ಎತ್ತಿ ಮಾಡಿ ಮಾತಾಡಬಾರ್ದು. ನಾವು ಯಾರೊಟ್ಟಿಗೆ ಸರ್ ಯಾರು ಗೊತ್ತಾಗಬಾರ್ದು. ನಾವು 20 ಸಲ ಹೋಗಿದ್ದೇವಾ, 30 ಸಲ ಹೋಗಿದ್ದೇವೆ, 40 ಸಲ ನಾವು ಕಪ್ಪು ಬಟ್ಟೆ ಉಟ್ಟರೆ ಇವರು ಕನ್ನಿ ಸರ್. 24 ಗಂಟೆ ಕೆಂಪು ಬಟ್ಟೆ ಉಟ್ಕೊಂಡು ಹೋದರೆ ಅದೇನಾಗ್ತದೆ, ಅವರು ಸಪ್ರೇಷನ್. ಯಾಕೆಂದರೆ ಕಪ್ಪು ಬಟ್ಟೆ ಮತ್ತು ಕೆಂಪು ಬಟ್ಟೆಯ ಒಂದು ಬೇರೆ ವ್ಯತ್ಯಾಸ ಉಂಟು. ಕೆಂಪು ಬಟ್ಟೆ ಉಡುವವರು ಸನ್ಯಾಸಿಗಳು. ಸನ್ಯಾಸಿಗಳು ಕೆಂಪು ಬಟ್ಟೆ ಉಡುವುದು. ನಾವು ಸ್ವಾಮಿಗಳು. ಕಪ್ಪು ಬಟ್ಟೆ ಅಂದರೆ ನಮ್ಮ ಆಕಾಶ. ನೀವು ಎಷ್ಟು ನೋಡಿದ್ರು, ರಾತ್ರಿಗೆ ನೋಡಿದರೆ ಕಪ್ಪು, ದಿವಸಕ್ಕೆ ನೋಡಿದ್ರೆ ನೀಲಿ, ಹೌದಲ್ಲ? ಹಾಗೆ ತಮಿಳುನಾಡವರು ನೀಲಿ ಬಟ್ಟೆಯನ್ನು ಧರಿಸ್ತಾರೆ, ನಮ್ಮವರು ಕಪ್ಪು ಬಟ್ಟೆಯನ್ನು ಧರಿಸ್ತಾರೆ. ಮ್ಯಾಕ್ಸಿಮಮ್ 99% ತಮಿಳುನಾಡಲ್ಲಿ ನೀಲಿ ಬಟ್ಟೆ ಹೊಡೋದು ಅಭ್ಯಾಸ. ಯಾಕೆಂದರೆ ನಾವು ಕಪ್ಪು ಬಟ್ಟೆ ಅಂದರೆ ನಮಗೆ ಯಾವುದೇ ಆಸೆ ಆಕಾಂಕ್ಷೆ ಎಲ್ಲ ತೊರೆದಿರಬೇಕು. ಅದಕ್ಕೆ ಒಂದು ಸೂಕ್ತ ಅಂದರೆ ಕಪ್ಪು ಬಟ್ಟೆಗೆ ಯಾವುದು ಕಲರ್ ಇಲ್ಲದಿರೋದ್ರಿಂದ ಇದೇನಾಗ್ತದೆ ಅಂದರೆ ನಿಮ್ಮ ಆಸೆಗಳನ್ನು ತೊರೆದ ಹಾಗೆ ಇರ್ತದೆ. ಅದೇ ಒಂದು ಮೇನ್ ಒಂದು ಉದ್ದೇಶ. ಮತ್ತೊಂದು ಉದ್ದೇಶ ಅಂದರೆ ಹೇಳ್ತಾರೆ, ಇದು ಕಟ್ಟುಕತೆ ಏನೋ ಗೊತ್ತಿಲ್ಲ, ಬಟ್ ವಿಷಯ ಅಂದರೆ ಶನಿದೇವರು ಒಮ್ಮೆ ಇವರನ್ನು ಅಯ್ಯಪ್ಪ ಸ್ವಾಮಿಯನ್ನು ಸಿಕ್ಕಲಿಕ್ಕೆ ಅಲ್ಲಿ ಹೋದ್ರಂತೆ. ಆ ಸಮಯದಲ್ಲಿ ಶನಿದೇವರು ಬೇರೆ ಖುಷಿ ಆಯಿತು ಅಯ್ಯಪ್ಪ ಸ್ವಾಮಿಗೆ. ನೀವು ಯಾರು ಇಲ್ಲ ಈ ಗುಡ್ಡೆಗಾಡಿನಲ್ಲಿ, ನನ್ನ ಹತ್ರ ಮಾತ್ರ ಬಂದಿಯಲ್ಲಪ್ಪ, ಬನ್ನಿ ಬಾಬಾ ಅಂತ ಒಂದು ಬರಮಾಡಿಕೊಂಡು. ಕುತ್ಕೊಳ್ಳಿಕ್ಕೆ ಏನು ಇರಲಿಲ್ಲ. ಅಯ್ಯಪ್ಪ ಸ್ವಾಮಿ ಹೀಗೆ ಕುತ್ಕೊಳ್ಳೋದು, ಅಂದರೆ ಅದು ಪಟ್ಟಿಯೊಂದು ಕಟ್ಟಿದ್ದಾರೆ. ಅದರ ಒಳಗೆ ಅಯ್ಯಪ್ಪ ಹೇಳ್ತಾರೆ, ಶನಿದೇವರು ಸ್ವಲ್ಪ ಬಾಡಿಯಲ್ಲಿ ಸ್ವಲ್ಪ ಸಣ್ಣ ಇದ್ದವರು, ಅವ್ರನ್ನ ಎತ್ಕೊಂಡು ಇಲ್ಲಿ ಕೊಳ್ಳಿಸಿದ್ದರಂತೆ. ಸ್ವಲ್ಪ ತುಂಬ ಸಮಯ ಆದ ನಂತರ ಹೋಗಲಿಕ್ಕೆ ಉಂಟು ಅವರಿಗೆ. ಹೇಗೆ ಹೋಗೋದು, ಕಾಲು ಕೆಳಗೆ ತಾಗೋದಿಲ್ಲ, ಅಲ್ಲಿ ಹೀಗೆ ಇದೆ. ಸೊ ಅವ್ರು ಹೇಳಿದ್ರಂತೆ, ನನಗೆ ಹೋಗ್ಲಿಕ್ಕೆ ಉಂಟು. ಹೋಗಪ್ಪ, ನೀನು ಬಂದದ್ದು, ನೀನು ಹೋಗಬೇಕು. ನನ್ನ ಮನೆಗೆ ಬಂದ ನಿನ್ನನ್ನು ನಾನು ಹೇಗೆ ಹೇಳೋದು ನೀನು ಹೋಗಬಾರ್ದಂತ? ನಾನು ಹೋಗಲಿಕ್ಕೆ ಹೇಳೋದಿಲ್ಲ, ನೀನು ಹೋಗು. ಹೇಗೆ ಹೋಗೋದು, ನನಗೆ ಇಳಿಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಹೇಳಿದ್ರಂತೆ, ಅಚ್ಚ ನಾನು ಬಂದಿದ್ದೆ, ಆದರೆ ನೀನು ಒಂದು ನನ್ನ ಭಕ್ತರಿಗೆ, ಶಬರಿಮಲೆಗೆ ಯಾರು ಬರ್ತಾರ ಅವರಿಗೆ ಯಾವಾಗಲೂ ಕಷ್ಟ ಕೊಡಬಾರ್ದು. ಅದಕ್ಕೆ ಹೇಳಿದ್ರು, ಆಯಿತು. ಹಾಗೆ ನನಗೆ ಹೇಗೆ ಪರಿಚಯ ಆಗೋದು ಅವರದ್ದು? ಇಷ್ಟು ಜನರಲ್ಲಿ ನಿನ್ನ ಜನ ಅಂತ ನಾನು ಹೇಗೆ ಗೊತ್ತಾಗೋದು? ಅದಕ್ಕೆ ಹೇಳಿದರು, ಒಂದು ಕೆಲಸ ಮಾಡ್ತೇನೆ, ನಮ್ಮ ಶಬರಿಮಲೆಗೆ ಬರುವವರು ಕಪ್ಪು ಬಟ್ಟೆ ಧರಿಸ್ತಿದ್ದಾರೆ, ಅವರಿಗೆ ನೀನು ಯಾವಾಗಲೂ ನಿನ್ನ ಜೀವಮಾನದಲ್ಲಿ ಅವರಿಗೆ ಕಷ್ಟವನ್ನು ನೀಡಬಾರದಂತ. ಅದೊಂದು ಸಹ ಕಟ್ಟುಕತೆ ಇರಬಹುದು, ಅದೊಂದು ವಾಡಿಕೆ ಉಂಟು. ಅದೊಂದು ಸಹ ರೀಸನ್ ಉಂಟು. ಇದು ಇವಾಗ ಕಲಿಯುಗ,
ಮತ್ತು ಇವಾಗ ಒಂದು ವಾದ ವಿವಾದನೂ ಸಹ ನಡೀತಾ ಇದೆ. ಹೆಣ್ಣು ಮಕ್ಕಳು ಸಹ ಶಬರಿಮಲೆಗೆ ಹೋಗಬೇಕು. ನಾವೆಲ್ಲ ಸಣ್ಣವರಿರುವಾಗ ಕೇಳಿದ್ವಿ, ಇಂತಿಷ್ಟು ಪ್ರಾಯದ ಒಳಗಡೆನೇ ಹೆಣ್ಣು ಮಕ್ಕಳು ಶಬರಿಮಲೆಗೆ ಹೋಗಬೇಕು, ಅದಾದ ನಂತರ ಒಂದು ವೃದ್ಧ ವಯಸ್ಸಿನಲ್ಲಿ ಹೋಗಬೇಕು ಅನ್ನೋಂಥದ್ದು. ಇವಾಗ ಈ ವಿವಾದಕ್ಕೆ ಏನಾದರೂ ಹೇಳೋದಾದರೆ, ಅದ್ರ ಬಗ್ಗೆ ಹೇಳೋದಾದರೆ? ನೋಡಿ, ಶಬರಿಮಲೆಗೆ ಹೆಣ್ಣು ಮಕ್ಕಳು ಬರಬಾರದಂತ ಯಾವ ಇದರಲ್ಲಿ ಇಲ್ಲ. ಹೆಣ್ಣು ಮಕ್ಕಳು ಬರ್ಬೋದು. ಆದರೆ 10 ವರ್ಷದ ಮೊದಲು, ಋತುಮತಿ ಆಗುವ ಮೊದಲು ಹೆಣ್ಣು ಮಕ್ಕಳು ಬರಬೇಕು, ಬರ್ಬೋದು. ಯಾಕೆಂದರೆ ಅವರು ಸಣ್ಣ ಮಕ್ಕಳ ಹಾಗೆ ನಮಗೆ ಕಾಣ್ತಾರೆ, ನಮ್ಮ ಮಗು ಹಾಗೆ ಇರ್ತಾರೆ. ತದನಂತರ 50 ವರ್ಷದ ನಂತರ, ಅದು 50 ವರ್ಷ ಅಂತ ಇಲ್ಲ, ಋತುಮತಿ ನಿಂತ ನಂತರ ಬರಬೇಕು. ಅದರ ಮೊದಲು ಬರಲಿಕ್ಕಿಲ್ಲ. ಕಾರಣ ಸಹ ದೊಡ್ಡ ಕಾರಣ ಉಂಟು. ಯಾಕೆಂದರೆ ಋತುಮತಿ ಆದರೆ ಅದು ಸೂತಕವಾಗ್ತಾಯಿದೆ. ಸೂತಕ ನಮ್ಮ ದೇವಸ್ಥಾನಕ್ಕೆ ಒಳಗೆ ಹೋಗುವ ಪರಿಸ್ಥಿತಿ. ಆದರೆ ಈ 48 ದಿವಸದಲ್ಲಿ ಒಮ್ಮೆಯಾದರೂ ಋತುಮತಿ ಆಗ್ತಾರೆ ಅವರು. ಒಂದೇ ಒಂದು ಕಾರಣ. ಮತ್ತು 50 ವರ್ಷದ ನಂತರ ನಮ್ಮ ಶಿಬಿರದಲ್ಲಿ ಸಹ ಈ ಸಲ ಒಂದು 8-10 ಸ್ವಾಮಿಯರು, ಅಮ್ಮ ಸ್ವಾಮಿಯವರು ಇದ್ದಾರೆ. ನಾವು ಅವರನ್ನು ಮಾಳಿಕಾ ವ್ರತಂ ಅಂತ ಕರೆಯೋದು. ನಾವು ಕರ್ಕೊಂಡು ಹೋಗ್ತೇವೆ. ನಮ್ಮಲ್ಲಿ ಪ್ರಾಯದ್ದು ಇದೊಂದು ಕಟ್ಟುಕಟ್ಟಲೆ ಒಂದು ಬಿಟ್ಟರೆ ಮಧ್ಯದಲ್ಲಿ ಬರ್ತಾರೆ. ಇಲ್ಲಿ ತುಂಬ ಜನರು ದೇವರ ಸೇವೆ ಮಾಡಲಿಕ್ಕೆ ಬರ್ತಾರೆ, ಹೂ ಕಟ್ಟಲಿಕ್ಕೆ ಬರ್ತಾರೆ, ಮತ್ತು ಪೂಜೆ ಎಲ್ಲ ಕೊಡ್ತಾರೆ. ದೇವರಿಗೆ ಅವರು ಕೊಟ್ಟ ಸೇವೆ ಮತ್ತು ಪೂಜೆ ಸ್ವೀಕಾರ ಆಗಬಹುದಾದರೆ ಇದು ಸಹ ಆಗ್ಬೋದು. ಆದರೆ ನಮ್ಮ ಒಂದು ಕಟ್ಟುಕಟ್ಟಲೆ ಉಂಟು. ಅದು ಸಹ ಇದು ಪ್ರಕಾರ ಅಂದರೆ ಅವರನ್ನು ನಾವು ಕರ್ಕೊಂಡು ಹೋಗುವಾಗ ರಸ್ತೆಯಲ್ಲಿ ನಾವು ಹೋಗ್ತೇವೆ. ಗಂಡಸರು ಹೇಗಾದರೂ ಮಾಡಿ ನಾವು ಎಲ್ಲಿಯಾದರೂ ಇಡ್ತೇವೆ. ವಾಶ್ರೂಮ್ಗೆಲ್ಲ ಹೋಗುವಾಗ, ಸ್ನಾನ ಮಾಡುವಾಗ. ಆದರೆ ನಾವು ಅವರಿಗೆ ನಾವು ಪ್ರೊಟೆಕ್ಷನ್ ಕೊಡಲಿಕ್ಕೆ ಆಗೋದಿಲ್ಲ. ಒಂದನೇದಾಗಿ ನಾವು ನಮ್ಮ ಊರು ಬಿಟ್ಟು ಇನ್ನೊಂದು ಊರಿಗೆ ಹೋಗೋದು, ಅಲ್ಲಿಯ ಜನ ಹೇಗಿದ್ದಾರೆ ನಮಗೆ ಗೊತ್ತಿಲ್ಲ. ಇದೆಲ್ಲ ಕಾರಣಕ್ಕೋಸ್ಕರ ಹಿಂದಿನವರು ಇದನ್ನೊಂದು ಮಾಡಿದ್ದಂದರೆ ನೀವು ಬರಬಾರ್ದು. ಅದು ಆ ಸಮಯದಲ್ಲಿ ಒಮ್ಮೆ ಮಾಲೆ ಹಾಕಿದ ನಂತರ. ಆದರೆ ಅದು ಅವರ 48 ದಿವಸ ವ್ರತ ಸಹ ಇರೋದಿಲ್ಲ, ಸಹ ಆಗ್ತದೆ. ಅದು ಮತ್ತೆ ಅವ್ರು ಕರ್ಕೊಂಡು ಹೋಗೋರು ಸಹ ಮನೆಯವರಿಗೆ ಸಹ ಎಲ್ಲ ತ್ರಾಸೆ. ಅದಕ್ಕೋಸ್ಕರ ಮಾತ್ರ ಇದೊಂದು ಇದು ಮಾಡಿದ್ದಲ್ಲದೆ ಮತ್ತೆ ಯಾವುದೇ ಕಾರಣಕ್ಕಲ್ಲ. ಆದರೆ ಜನಗಳು ಬೇರೆ ಬೇರೆ ಆಡ್ತಾ ಇರ್ತಾರೆ. ಅದನ್ನು ಯಾರು ಲಾಸ್ಟ್ ಟೈಮ್ ತಿಳಿದಿರ್ಬೋದು, ಟಿ ವಿಯಲ್ಲಿ ಜಬರ್ದಸ್ತಿ ಹೋದ ನಂತರ ಆ ಪರಿವಾರದ ಈಗ ಅವಸ್ಥೆ ಯಾರಿಗೂ ಗೊತ್ತಿಲ್ಲ ಏನಾಗಿದೆ ಅಂತ. ಅದು ದೇವರದ್ದೊಂದು ಮಹಿಮೆ ಅಂತ ಹೇಳ್ಬೋದು. ನಾವು ಎಲ್ಲ ಯಾರು ಶ್ರದ್ಧಾ ಭಕ್ತಿಯಿಂದ ಹೋಗ್ತಾರ ಅವರಿಗೆ ಅವರ ಇಂಬನ್ನು ಕೊಡ್ತಾರೆ. ಬಟ್ ಯಾರು ಅಹಂಕಾರದಿಂದ ಹೋಗ್ತಾರ ಅವರನ್ನು ಮೊದಲೇ ಹೇಳಿದ್ದೆ, ನೀವು ಅವರು ಕೊಡುವವನು ಅವನೇ, ತೆಗೆದುಕೊಳ್ಳುವವನು ಅವನೇ. ಅದು ಅವರಿಗೆ ಬಿಟ್ಟ ವಿಚಾರ. 48 ದಿನ ವ್ರತದಲ್ಲಿದ್ದಾಗ ಮನೆಗೆ ಹೋಗ್ಲಿಕ್ಕೆ ಸಹ ಯೋಚನೆ ಮಾಡ್ತೀರಿ. ಹೋದ್ರೂ ಅಂಗಳದ ಹೊರಗಡೆನೆ ಕೂತು ಏನಾದರೂ ಮಾತುಕತೆ ಇದ್ರೆ ಅಥವಾ ಸಿಕ್ಕಿ ಬರುತ್ತಿದ್ರೆ ಹೋಗಿ ಬರ್ತೀವಿ ಅಂತ ಒಂದು ವ್ರತದಲ್ಲಿ ಇರುವಾಗ ಈ ಥರ ಮಾಡೋದು ನೀವು ಹೇಳುವಂಥ ರೀಸನ್ನು ಸರಿಯಾಗಿ ಇರುತ್ತೆ ಅಂದ್ಕೊಂಡಿದ್ದೆ. ಸೊ ಆದರೆ ಈ ಒಂದು ಕಲಿಯುಗದಲ್ಲಿ ಇನ್ನು ಹೇಗೆ ಹೋಗ್ತಾರಾ ಅಥವಾ ಏನಾದರೂ ಪರ್ಮಿಷನ್ ಸಿಗಬಹುದಾ? ಸಿಕ್ಕಿದ್ರೆ ಒಳ್ಳೆಯದಾ? ನೋಡಿ, ಸನಾತನ ಧರ್ಮದಲ್ಲಿ ಇದಕ್ಕೆ ಅವಕಾಶ ಇಲ್ಲ. ಮತ್ತು ಗೌರ್ಮೆಂಟ್ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಗೌರ್ಮೆಂಟ್ ಏನು ಪಾಲಿಸಿ ಮಾಡ್ತದ ಅದರ ಮೇಲೆ ಇರೋದು. ಬಟ್ ಎಲ್ಲ ದೇವಸ್ಥಾನ ಗೊತ್ತಿಲ್ಲ. ಶಬರಿಮಲೆಗೆ ಮಾತ್ರ ನನ್ನದೊಂದು ಎಷ್ಟೋ ತನಕ ಅನುಭವ, ಹೆಂಗಸರೇ ಬರುವುದಿಲ್ಲ. ಹೌದು, ಅವರಾಗಿ ಬರುವುದಿಲ್ಲ. ಬಂದವರು ಹಾಗೆ ಸ್ವಲ್ಪ ಕೋರ್ಟ್ ಕಚೇರಿಯ ಮೂಲಕ ನಾವು ಹೋದರೆ ಏನಾಗ್ಬೋದಂತ ಇದರಲ್ಲಿ ಬರ್ತಾರೆ. ಬಟ್ ಅವರಾಗಿ ಬರುವುದಿಲ್ಲ. ನಾವು ಇಲ್ಲಿ ಸಹ ನೋಡ್ತೇವೆ, ಭಯಭಕ್ತಿ ತುಂಬ ಅವರಿಗೆ. ಇಲ್ಲಿ ಸಹ ತುಂಬ ಜನ ಬರ್ತಾರೆ. ಇಲ್ಲಿ ಅಯ್ಯಪ್ಪ ಸ್ವಾಮಿ ಪೂಜೆ ಅಂತ ಯಾರಿಗೂ ಗೊತ್ತಾದರೆ ಸಹ ಉಂಟಲ್ಲ, ಈ ಪರಿಸರದ ಎಲ್ಲ ಕಡೆಯಿಂದ ಜನ ಬರುವುದು. ಯಾಕೆಂದರೆ ಅದು ಭಯಭಕ್ತಿ. ಅದರಿಂದ ಅವರಿಗೆ ಸಹ ಗೊತ್ತು ನಾವು ಹೋಗಬಾರ್ದಂತ. ಅಂದರೆ ನೀವು ಮೊನ್ನೆ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಭಜನೆ ಮಾಡ್ತಿರೋದನ್ನು ನೋಡಿದೆ, ನಿಮ್ಮ ಎನರ್ಜಿ ನಾನು ನೋಡಿದೆ. ಸೊ ನನಗೆ ತುಂಬ ಇಷ್ಟ ಆಗಿ ಮಾಲಾಧಾರಿಗಳ ಬಗ್ಗೆ ನಿಮ್ಮ ಮುಖಾಂತರ ತಿಳ್ಕೊಳ್ಬೇಕು ಅನ್ನೋಂಥ ಕಾರಣದಿಂದಾಗಿ. ನೋಡಿ, ಎಲ್ರಿಗೂ ಎನರ್ಜಿ ಅಂದರೆ ಕೊಡುವವರು ಅವನೇ. ನಾವು ಸಹ ಈಗ ನೋಡ್ತಿರುವಾಗ ನಾವು ಉಪವಾಸದಲ್ಲಿದ್ದೇವೆ. ನಾವು ರಾತ್ರಿ ಊಟ ಮತ್ತು ರಾತ್ರಿ ಊಟ, ಬೆಳಿಗ್ಗೆನೇ ತಿನ್ನೋದಿಲ್ಲ. ಆದರೂ ಸಹ ಎನರ್ಜಿ ಕೊಡುವವನೇ ಅವನೇ.
ಮತ್ತೊಂದು ನಮಗೆ ಇಂಟ್ರೆಸ್ಟ್. ನಿಮಗೆ ಯಾರಿಗಾದರೂ ಯಾವುದೇ ಕೆಲಸ ಮಾಡೋದಾದರೆ ನಿಮ್ಮ ವೃತ್ತಿಯಲ್ಲಾಗಿರಲಿ ಅಥವಾ ನಮ್ಮ ಧಾರ್ಮಿಕ ವೃತ್ತಿಯಲ್ಲಿ ಧಾರ್ಮಿಕತೆ ಆಗಿರಲಿ ಅಥವಾ ನಾವು ಒಂದು ಫ್ಯಾಕ್ಟ್ರಿ ಆಫೀಸೆಲ್ಲ ನಡೆಸೋ ನಿಮ್ಮ ಇಂಟ್ರೆಸ್ಟ್ ಎಷ್ಟು ನೀವು ಅದಕ್ಕೆ ನೀವು ಸಮರ್ಪಣೆ ಆಗ್ತೀರಾ, ಅದೇ ನಿಮ್ಮ ಎನರ್ಜಿ ಒಂದು. ಮತ್ತೊಂದಂದರೆ ನಾವು ಇಷ್ಟು ವರ್ಷ ನಾನು ಒಂದು ಎಕ್ಸ್ಪೀರಿಯೆನ್ಸ್ ಸಿಕ್ಕಿದ ನಂತರ ಯಾಕೆ ನಾವು ಕಲಿಯಬಾರ್ದು, ಅವರು ಮಾಡ್ತಾರೆ ಇವರು ಮಾಡ್ತಾರೆ ನಾವು ಯಾಕೆ ಮಾಡಬಾರ್ದು ಅಂತ ಒಂದು ಛಲ. ಈ ಛಲದಿಂದ ನಾವು ಎಲ್ಲ ಭಾಷೆಯಲ್ಲಿ ಭಜನೆ, ತಮಿಳಿಯಲ್ಲಾಗಲಿ ತೆಲುಗು ಆಗಲಿ ಕನ್ನಡ ತುಳು ಎಲ್ಲ ಭಾಷೆಯಲ್ಲಿ ಭಜನೆ ನಾವು ಇಂಟ್ರೆಸ್ಟ್ ಭಾಷೆಯಲ್ಲಿ ಭಜನೆ ಮಾಡ್ತೀರಾ? ನಾನು ಭಜನೆ ನಾವು ಊರಿನಿಂದ ಸಣ್ಣ ಮಕ್ಕಳಿರುವಾಗ ಊರಿನಲ್ಲಿ ಮನೆಯಲ್ಲಿ ಮಾಡ್ತಿದ್ದೇವೆ. ಬಾಂಬೆಗೆ ಬಂದ ನಂತರ ಅದೆಲ್ಲ ಬಂದಾಯಿತು, ಯಾಕೆಂದರೆ ಮುಂಬೈಯಲ್ಲಿ ಅದೊಂದು ಅಭ್ಯಾಸ ಇಲ್ಲ. ತದನಂತರ ಮಾಲೆ ಹಾಕಿದ ನಂತರ ನಾವು ಅಂಧೇರಿಯಲ್ಲೇ ಭಜನೆ ಮಾಡ್ತಿದ್ವಿ, ಆದರೆ ರಾಗ ತಾಳದ ಜ್ಞಾನ ಇರಲಿಲ್ಲ. ಬಟ್ ನಾವು ಇಲ್ಲಿ ಬಂದ ನಂತರ ಇದು 2000 ಅಲ್ಲಿ ನಾವು ಇಲ್ಲಿ ಬಂದಿದ್ದೇವೆ. ಅದು ವರ್ಷ ಈ ಜಾಗ ಹೀಗೆ ಇರಲಿಲ್ಲ, ಇದೊಂದು ಹಳೆಯ ಕಟ್ಟಡ. ಆಗ ನಮ್ಮೆಲ್ಲ ಒಂದು ಪೂಜೆ, ನಾನು ಫಸ್ಟ್ ಟೈಮ್ ಇಲ್ಲಿ ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡಿದಾಗ ತುಂಬ ಪರಿಸರದವರು ಬಂದರು. ಅವರಿಗೆ ಒಂದು ಖುಷಿ ಆಯಿತು, ಏನೋ ನೋಡಿ ಅರೆ ಇಷ್ಟೆಲ್ಲ ಇವರು ಮಾಡ್ತಾರೆ, ನಾವು ಶನಿವಾರದ ದಿವಸ ಒಂದು ಕೆಲಸ ಮಾಡುವ, ಒಂದು ಭಜನೆ ಮಂದಿರ ಕಟ್ಟಿ ನಾವು ಭಜನೆ ಮಾಡುವ ಅಂತ ಇಲ್ಲೊಂದು ಒಂದು ಪ್ರಸ್ತಾವ ಇಟ್ಟರು 2000ರಲ್ಲಿ. ನಾವು 2001ರಲ್ಲಿ ಶಬರಿಮಲೆ ಹೋಗಿ ಬಂದೇವೆ. ನಂತರ ಒಂದು ಮೀಟಿಂಗ್ ಮಾಡಿದ್ದೇವೆ. ಅಲ್ಲಿ ನಾವು ಶ್ರೀ ಲಕ್ಷ್ಮೀನಾರಾಯಣ ಭಜನಾ ಸಮಿತಿ ಅಂತ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ತದನಂತರ 2001ರಿಂದ ಈಗಲೂ ಇದು ನಿರಂತರವಾಗಿ ನಾವು ಮಾಡ್ತಿದ್ದೇವೆ. ಇದರಲ್ಲಿ ನನಗೆ ನನ್ನ ಭಜನೆ ಒಂದು ಸ್ವಲ್ಪ ಒಳ್ಳೆಯದಾಗಬೇಕಾದ್ರೆ ಅದು ರಾಗಕ್ಕೆ ಬರಬೇಕು, ಒಂದು ಇಂಟ್ರೆಸ್ಟ್ ಆಗಿ ಹೇಳಬೇಕಾದ್ರೆ ನಮ್ಮ ಲಕ್ಷ್ಮೀನಾರಾಯಣ ಭಜನಾ ಸಮಿತಿ ಒಂದು ನಮ್ಮ ಟೀಮ್ ಏನಿದೆ, ಅದೇ ಹಾರ್ಮೋನಿಯಂ ತಬಲಾದವರೆಲ್ಲ ಇರ್ತಾರೆ ಎಲ್ಲರೂ, ಮತ್ತು ಸ್ವಲ್ಪ ಒಳ್ಳೊಳ್ಳೆ ಗಾಯಕರಿದ್ದರು. ಅವರೆಲ್ಲ ನಮಗೆ ತಪ್ಪನ್ನು ತಿದ್ದಿಸಿ ಸರಿ ಮಾಡಿಸಿ ನಮ್ಮನ್ನು ಭಜನೆ ಹೇಳ್ತಿದ್ವಿ. ಈಗಲೂ ನಾವು ಈ ಶಿಬಿರದಲ್ಲಿ ಈ ಜಾಗದಲ್ಲಿ ಹೇಳ್ತೇವೆ, ನಮ್ಮದು 3 ಟೀಮ್ ಉಂಟು, ಸಣ್ಣ ಮಕ್ಕಳ ಟೀಮು. ಈಗಲೂ ನಾವು ಅವರಿಗೆ ಫ್ರೀಯಾಗಿ ಭಜನೆ ಕಲಿಸ್ತೇವೆ, ಮತ್ತು ಹಾರ್ಮೋನಿಯಂ ತಬಲಾ ಎಲ್ಲ ಇಲ್ಲಿ ಕಲಿಸ್ತೇವೆ. ಅದು ಬಿಟ್ಟು ಕುಣಿತ ಭಜನೆ ಕಲಿಸ್ತೇವೆ. ಮತ್ತು ಮಹಿಳೆಯರಿಗಾಗಿ ಒಂದು ಟೀಮ್ ಉಂಟು, ಅವರು ಸಹ ಹಾಗೆ ಎಲ್ಲರೂ ಆಸುಪಾಸಿನವರು ಊರಿನಲ್ಲಿ ಹೇಳ್ತಿರ್ಬೋದು ಭಜನೆ ಎಲ್ಲ, ಅವರಿಗೆ ಒಂದು ಒಳ್ಳೆ ಇದಾಗಬೇಕಂತ ಅವರನ್ನು ಸಹ ಇಲ್ಲಿ ಕರ್ಕೊಂಡು ಬಂದು ಅವರು ಸಹ ಈಗ ಒಳ್ಳೆ ಭಜನೆ ಆಡ್ತಾರೆ. ಹಾಗೆ ನಾವು ಯಾವುದೇ ಭಜನೆ ಹೊಸ್ತು ಬಂದರೆ, ಹೊಸ್ತು ಭಜನೆ ಅಂದರೆ ಇರುವುದೇ ಎಲ್ಲ ದಾಸರದ ಭಜನೆ, ನಾವು ಅದಕ್ಕೆ ಅದು ಹೊಸತಂತೆಯನ್ನು ಹೇಳೋದು ಹಾಕೋದಿಲ್ಲ. ಬಟ್ ದಾಸರ ಭಜನೆ ಹೊಸ ರಾಗದಲ್ಲಿ ಯಾವುದು ಬಂದರೆ ಅದನ್ನು ನಾವು ಇಲ್ಲಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ ನಂತರ ನಾವು ಈಗ ಮುಂಬೈಯಿಂದ ಮಂಗಳೂರಿಗೆ ಭಜನೆಗೆ ಹೋಗ್ತೇವೆ, ಕಾಶಿಯಲ್ಲಿ ಭಜನೆ ಮಾಡಿದ್ದೇವೆ, ಮತ್ತು ಮುಂಬೈ ಪರಿಸರ ಎಲ್ಲ ಕಡೆ ನಾವು ಯಾರು ಮನೆಯಲ್ಲಿ ನೀವು ಕರೆದರೆ ಸತ್ಯನಾರಾಯಣ ಪೂಜೆ ಉಂಟು, ಮನೆ ಯಾವುದು ಹೊಸ ಓಪನೆ ಮನೆ ನಮ್ಮ ಇದುಂಟು, ಉದ್ಘಾಟನೆ ಉಂಟು, ಹಾಗೆ ಫ್ಯಾಕ್ಟ್ರಿ, ಹೋಟೆಲ್, ಮತ್ತು ನವರಾತ್ರಿ ದಿವಸ, ಗಣಪತಿಯ ದಿವಸ, ಇಂಥ ಒಂದು ಸ್ಪೆಷಲ್ ಒಕೇಶನ್ನಲ್ಲಿ ಸಹ ನಾವು ಮನೆಗೆ ಹೋಗಿ ಎಲ್ಲ ಭಜನೆ ಮಾಡ್ತಿದ್ದೇವೆ. ಅದೇ ನಮಗೆ ಪ್ರೇರಣೆ. ಯಾವುದೇ ನಮ್ಮ ಭಜನೆಗಾರರು ಇಲ್ಲಿದ್ದಾರೆ, ಭಜನೆಗೆ ಬರ್ತಾರ, ಅವರು ಯಾವುದೇ ಹಣದ ಅಂಶಕ್ಕಾಗಿ ಬರೋದಿಲ್ಲ, ತನ್ನ ಕಿಸೆಯಲ್ಲಿ ಖರ್ಚು ಮಾಡಿಕೊಂಡು ಬರೋದು. ಏನು ಅವರು ದಕ್ಷಿಣ ಕೊಟ್ಟರೆ ಅದನ್ನು ನಾವು ಲಕ್ಷ್ಮೀನಾರಾಯಣ ಭಜನಾ ಸಮಿತಿಯ ಭಂಡಾರಕ್ಕೆ ಹಾಕೋದು. ಯಾಕೆಂದರೆ ನಮಗೆ ಅದರಲ್ಲಿ ಒಂದು ಸಂತೃಪ್ತಿ, ಎಲ್ರಿಗೂ, ನಾನು ಒಬ್ಬನೇ ಅಂತಲ್ಲ, ನಾವು ನಮ್ಮ ಕಿಸೆಯಲ್ಲಿ ಖರ್ಚು ಮಾಡಿಯಾದರೂ ನಾವು ಹೋಗ್ತೇವೆ ಎಲ್ಲಿಯಾದರೂ. ಇದು ಒಂದು ಪ್ರೇರಣೆ ನಮ್ಮ ಲಕ್ಷ್ಮೀನಾರಾಯಣ ಭಜನಾ ಸಮಿತಿಯಿಂದ ಬಂದಿದೆ ಎಲ್ಲರಿಗೆ. ಅಂದರೆ ಖಾಲಿ ನೀವು ಅಯ್ಯಪ್ಪ ಮಾಲೆದಾರಿ ಆಗಲಿ ಇದ್ದಾಗ ಅಲ್ಲ, ಎಲ್ಲ ಟೈಮ್ನಲ್ಲೂ ಭಜನೆ, ಎಲ್ಲ ಟೈಮ್ನಲ್ಲಿ ಪ್ರತಿ ಶನಿವಾರ ಇಲ್ಲಿ ಭಜನೆ ಆಗ್ತಾ ಇರ್ತದೆ. ಅದು ಬಿಟ್ಟು ಬೇರೆ ಸಮಯದಲ್ಲಿ ನಾವು ನಮ್ಮ ದೊಡ್ಡ ಟೀಮ್ ಸಹ ಒಳ್ಳೆ ಉಂಟು, ದೊಡ್ಡ ಟೀಮ್ ಉಂಟು. ಈಗ ಸದ್ಯ ಮೀರಾ ಭಾಯಿಂದರ್ನಲ್ಲಿ ಬಿಟ್ಟು ನೀವು ಮುಂಬೈಯಲ್ಲಿ ಸಹ ಕೇಳಿ, ಲಕ್ಷ್ಮೀನಾರಾಯಣ ಭಜನಾ ಸಮಿತಿ ಅಂದರೆ ಸ್ವಲ್ಪ ಪ್ರತಿಷ್ಠಿತ ಸಂಸ್ಥೆ ಅಂತ ಎಲ್ಲ ಹೇಳ್ತಾರೆ. ಹಾಗೆ ನಮ್ಮ ಅಯ್ಯಪ್ಪ ಭಕ್ತ ಮಂಡಳಿ ಮೀರಾ ರೋಡ್ನಲ್ಲಿ ಮಾಲೆ ಹಾಕಿದಂತ ಕೇಳಿದರೆ ತುಂಬ ಸಂತೋಷ. ಅವರೇ ಮೀರಾ ರೋಡ್ನಲ್ಲಿ ಹಾಕಿದ್ದಾರೆ, ಅಲ್ಲಿ ತುಂಬ ಸ್ಟ್ರಿಕ್ಟ್ ಅಂತಂದು ಹೇಳ್ತಾರೆ. ಯಾಕೆಂದರೆ ನಾವು ಅದನ್ನು ಪರಿಪಾಲನೆ ಮಾಡ್ತಾ ಬರ್ತಿದ್ದೇವೆ, ಕಂಟಿನ್ಯೂ ಆಗಿ ಅದನ್ನು ಯಾವುದನ್ನು ಇದು ಮಾಡೋದಿಲ್ಲ. ಎಲ್ಲಿ ಇದು ಮತ್ತು ಯಾರು ಅನ್ಯಾಯ ಮಾಡ್ತಾರೋ ಅವರಿಗೆ ನಾನು ಹೇಳ್ತೇನೆ, ಇದು ವರ್ಷ ಸಾಕು, ಇನ್ನೊಂದು ನಮ್ಮದು ನಿಯಮ ಪ್ರಕಾರ ಬರುವುದಾದರೆ ಮಾತ್ರ ಬರಬೇಕು, ಇಲ್ಲದಿದ್ದರೆ ಬೇರೆಯವರಿಗೆ ತೊಂದರೆ ಕೊಟ್ಟು ನಾವು ಹೋಗಲಿಕ್ಕೆ ಬಾರ್ದಂತ. ಅಂದರೆ ನಿಮ್ಮ ಜೊತೆ ಇರುವಾಗ ತುಂಬ ನಮ್ಮ ನಿಯಮವನ್ನು ನೀವು ಪಾಲಿಸಬೇಕು. ಅದು ನಿಯಮ ಯಾವಾಗ ಸಂಸ್ಥೆಯಲ್ಲಿದೆ ಅದೇ ಸಂಸ್ಥೆ ಒಳ್ಳೆಯದಾಗ್ತಾ ಹೋಗೋದು.
ತುಂಬ ಧನ್ಯವಾದ. ನೀವು ಇಷ್ಟೊಂದು ಟೈಮ್ ಕೊಟ್ಟು ಮುಂಬೈನಲ್ಲಿದ್ದು ಮಾಲಾಧಾರಿಗಳಾಗಿ ಅದರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಕೊಟ್ಟಿದ್ದಕ್ಕೆ ಹೃತ್ಪೂರ್ವಕ ವಂದನೆಗಳನ್ನು ಹೇಳಕ್ಕೆ ಧನ್ಯವಾದಗಳು.